वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं श्रीकृष्णं वन्दे जगद्गुरुम्. ಭಗವದ್ಗೀತೆ ಅಂದ್ರೆ ಭಗವಂತ ಮಾತಾಡಿದಾನೆ, ಅದಕ್ಕೋಸ್ಕರ ಅದು ವಿಶೇಷ ಅಂತ ನಾನು ಇಷ್ಟು ದಿನ ಅನ್ಕೊಂಡಿದ್ದೆ. ಆದ್ರೆ ಅದರ ಅರ್ಥಗಳನ್ನ ತಿಳ್ಕೊಳ್ತಾ ಗೊತ್ತಾಗ್ತಿದೆ, ಭಗವಂತ ನಮ್ಮ ಕಣ್ಣಿನ ಆಪರೇಷನ್ ಹೆಂಗೆ ಮಾಡ್ತಾ ಇದ್ದಾನಪ್ಪ ಅಂದ್ರೆ, ನಮ್ಮ ದೃಷ್ಟಿಕೋನವನ್ನ ಹೇಗೆ ಸರಿಪಡಿಸ್ತಾ ಇದ್ದಾನಪ್ಪ ಅಂತ ಅಂದ್ರೆ, ನೀಟಾಗಿ ಇನ್ಮೇಲೆ ಯಾವತ್ತೂ ನಮಗೇನು ಸಮಸ್ಯೆನೇ ಬರಬಾರ್ದು, ಅಷ್ಟರ ಮಟ್ಟಿಗೆ ನಮಗೆ ಅಷ್ಟು ಚೆನ್ನಾಗಿ ನಮ್ಮ ಕಣ್ಣಿನ ಆಪರೇಷನ್ ಮಾಡ್ತಿದ್ದಾನೆ. ಅಷ್ಟೇ ಅಲ್ಲ, ನಮ್ಮ ಮನಸ್ಸನ್ನ ಅಷ್ಟು ಶುದ್ಧವಾಗಿ ಶುಭ್ರ ಮಾಡ್ತಾ ಇದ್ದಾನೆ ಅಂತ ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಯಾಕೆಂದ್ರೆ ಆ ಒಂದು ಕತೆ ಹೇಳಿದ್ದೆ, ಬಟ್ ಸ್ಟಿಲ್ ರಿಪೀಟ್ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ. ಒಬ್ಳು ಯಾವಾಗ್ಲೂ ಕಂಪ್ಲೇಂಟ್ ಮಾಡ್ತಾ ಇರ್ತಾಳೆ, ಅಯ್ಯೋ ಆ ಎದುರುಗಡೆ ಮನೆ ಹೆಂಗ್ಸಿಗೆ ಬಟ್ಟೆನೇ ಒಗ್ಯಕ್ ಬರಲ್ಲ ಅಂತ. ಆದ್ರೆ ಒಂದು ದಿನ ಬಂದು ಕುತ್ಕೊಂಡು, ಅಬ್ಬಾ ಕೊನೆಗೆ ಇವತ್ತಾದ್ರೂ ಅವಳಿಗೆ ಚೆನ್ನಾಗ್ ಬಟ್ಟೆ ಒಗ್ಯಕ್ ಬಂತಲ್ಲ ಅಂತ ಅವಳು ಹೇಳಿದಾಗ ಅವ್ರ ಗಂಡ ಹೇಳ್ತಾನೆ, ನೋಡು, ಅವಳು ಬಟ್ಟೆ ಪ್ರತಿದಿನ ತುಂಬಾ ಚೆನ್ನಾಗೇ ಒಗಿತಾ ಇದ್ಲು, ಆದ್ರೆ ನೀನ್ ನೋಡ್ತಾ ಇದ್ಯಲ್ಲ ಈ ಕಿಟಕಿಯ ಗಾಜೇನಿದೆ ಅದು ಗಲೀಜಾಗಿತ್ತು. ಇವತ್ ನೀನ್ ಎದ್ದೇಳೋದಕ್ಕಿಂತ ಮುಂಚೆ ನಾನು ನಮ್ಮ ಕಿಟಕಿ ಗಾಜನ್ನ ನೀಟಾಗಿ ಒರೆಸಿದೀನಿ, ಅದಕ್ಕೆ ನಿನಗೆ ಅವಳು ಬಟ್ಟೆ ಒಗ್ದಿದ್ದು ಚೆನ್ನಾಗ್ ಕಾಣುತ್ತೆ ಅಂತ ಹೇಳ್ತಾನೆ. ಅಂದ್ರೆ ನಮ್ಮ ದೃಷ್ಟಿಕೋನನೇ ಚೆನ್ನಾಗಿಲ್ಲ ಅಂದಾಗ ನಾವ್ ಎಲ್ಲಾದ್ರಲ್ಲೂ ತಪ್ಪನ್ನ ಹುಡ್ಕೋದಿಕ್ಕೆ ಶುರು ಮಾಡ್ತೀವಿ. ಆದ್ರೆ ನಮ್ಮ ದೃಷ್ಟಿಕೋನ ಚೆನ್ನಾಗಿದ್ದಾಗ ನಾವೆಲ್ಲದ್ರಲ್ಲೂ ಒಳ್ಳೇದೇ ಹುಡ್ಕಕ್ ಹೋಗ್ತೀವಿ. ಅದಕ್ಕೆ ಇನ್ನೂ ಉದಾಹರಣೆ ಹೇಳ್ಬೇಕು ಅಂತ ಅಂದ್ರೆ, ಮೊದಲು ಸಾವಿಗೆ ಹೆದರುತ್ತಿದ್ದ ನಾವು ಈಗ ವಿಷ್ಣು ಸಹಸ್ರನಾಮ ಹಾಗೂ ಭಗವದ್ಗೀತೆ ಅರ್ಥಗಳನ್ನ ತಿಳ್ಕೊಳ್ತಾ ಇಲ್ಲಪ್ಪ, ಸಾವು ಅಂದ್ರೆ ಅದು ನಮ್ಮ ಲಾಸ್ಟ್ ಸ್ಟಾಪ್, ಅದನ್ನ ನಾವ್ ಇಳೀಲಿಕ್ಕೆ ಕಾಯ್ಬೇಕು ಅನ್ನುವಂತಹ ಕಾತರ ನಮ್ಗೆ ಬರ್ತಾ ಇದೆ ಅಂದ್ರೆ ಖಂಡಿತ ತಪ್ಪಾಗೋದಿಲ್ಲ. ಅಷ್ಟೇ ಅಲ್ಲದೆ ಈ ಜ್ಞಾನ ವಿಜ್ಞಾನ ಯುಗದಲ್ಲಿ ಭಗವಂತ ಎಷ್ಟು ಸುಂದರವಾಗಿ, ಎಷ್ಟು ನಮಗೆ ವಿಜ್ಞಾನದ ಮೂಲಕ ಅಂದ್ರೆ ವಿತ್ ಪ್ರೂಫ್ ಅಂತ ಹೇಳೋ ಹಾಗೆ ಎಷ್ಟು ಸುಂದರವಾಗಿ ಪ್ರತಿಯೊಂದು ಶ್ಲೋಕವನ್ನ ಹೇಳಿದ್ದಾನೆ ಅಂತ ಅಂದ್ರೆ ಆ ಅದಕ್ಕೆ ಏನ್ ಹೇಳ್ಬೇಕು ಅನ್ನೋದಕ್ಕೆ ನಿಜಕ್ಕೂ ಮಾತುಗಳೇ ಇಲ್ಲ ಅಂತ ಹೇಳ್ಬೋದು. ಕಳೆದ ತರಗತಿಯಲ್ಲಿ ನಾವಾಗ್ಲೇ ತಿಳ್ಕೊಂಡ್ವಿ, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ನನ್ನ ಭಕ್ತರು ಯಾವುದೇ ಆಸೆ ಇಲ್ಲದೆ ನಿಷ್ಕಾಮವಾಗಿ ನನ್ನ ನಾಮವನ್ನ ಸ್ಮರಣೆ ಮಾಡಿದ್ರೆ ಸಾಕು, ಅವರ ಯೋಗಕ್ಷೇಮ ನನ್ನ ಜವಾಬ್ದಾರಿ ಅಂತ ಹೇಳ್ತಾ ಹೋಗ್ತಾನೆ. ಅಂದ್ರೆ ನಮ್ಮ ಜವಾಬ್ದಾರಿ ಯಾರಾದ್ರೂ ತಗೊಂಡಿದ್ದಾರೆ ಅಂತ ಅಂದ್ರೆ, ನಾನು ನಿಷ್ಕಾಮವಾಗಿ ಅಷ್ಟು ಅವನನ್ನ ಪ್ರೀತಿಸ್ತೀನ, ಅಥವಾ ನಿಷ್ಕಾಮವಾಗಿ ನಾನು ಅವನನ್ನ ಭಕ್ತಿ ಮಾಡಿದಿನ, ಅಥವಾ ನಿಷ್ಕಾಮವಾಗಿ ನಾನು ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲದೆ ಅವನ ನಾಮವನ್ನ ಸ್ಮರಣೆ ಮಾಡಿದಿನ, ಹಾಗಿದ್ರೆ ನನ್ನ ಯೋಗಕ್ಷೇಮ ಬೇರೆ ಯಾರ್ದೋ ಅಲ್ಲ, ಅವನ್ ಜವಾಬ್ದಾರಿ ಅವನ್ ನೋಡ್ಕೊಳ್ತಾನೆ. ಅಷ್ಟು ನಾವು ಆ ಮನಸ್ಸನ್ನ ಇನ್ನು ಎಷ್ಟು ಶುಭ್ರ ಮಾಡ್ಕೋಬೇಕು ಅಂದ್ರೆ, ಯಾರನ್ನೋ ಒಬ್ರನ್ನ ದ್ವೇಷಿಸ್ತೀವಿ ಅಥವಾ ಯಾರಲ್ಲೋ ತಪ್ಪು ಕಂಡು ಹಿಡಿತೀವಿ ಅಂದ್ರೆ ಅದ್ರ ಅರ್ಥ ಅವರಲ್ಲಿ ದೋಷ ಇದೆ ಅಂತ ಅಲ್ಲ, ನಮ್ಮಲ್ಲಿ ಅಷ್ಟು ಕೊಳಕುತನ ಇನ್ನೂ ಇದೆ ಅಂತ. ಹಾಗಾಗಿ ಎಷ್ಟು ಒಳ್ಳೆಯದನ್ನ ನೋಡೋದಿಕ್ಕೆ ಆಗುತ್ತೋ, ಎಷ್ಟು ಒಳ್ಳೆಯದನ್ನ ಮಾತಾಡ್ಲಿಕ್ಕೆ ಆಗುತ್ತೋ ಅಷ್ಟು ಒಳ್ಳೆಯದನ್ನೇ ಮಾಡೋಣ. ಭಗವಂತ ಈ ಜನ್ಮ ಕೊಟ್ಟಿರೋದೇ ನಮ್ಮ ಈ ಮಾನವ ಜನ್ಮದ ಮೋಕ್ಷಕ್ಕೋಸ್ಕರ. ಹಾಗಾಗಿ ಭಗವಂತ ನನಗೇನೂ ಬೇಡಪ್ಪ, ನನಗ್ ನೀನ್ ಬೇಕು. ಹಾಗಾಗಿ ನನ್ನ ಬಾಯಲ್ಲಿ ಏನೂ ಕೆಟ್ಟದ್ದು ನುಡಿಯದ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿನೂ ನಿಂದೆ ಅಂತ ಅದನ್ನು ಅವನಿಗೆ ವಹಿಸ್ಬಿಡೋಣ. ಅದಕ್ಕೆ ಹೇಳೋದು, ನಿನಗೂ ಆಣೆ ರಂಗ ನಿನಗೂ ಆಣೆ ಅನ್ನೋ ಹಾಗೆ ಅವನಿಗೂ ಆಣೆ ಇಡೋಣ, ನಮಗೆ ನಾವೇ ಆಣೆ ಇಟ್ಕೊಳ್ಳೋಣ, ಎಲ್ಲವುದರಲ್ಲೂ ಎಲ್ಲರಲ್ಲೂ ಒಳ್ಳೇದೇ ನೋಡ್ತೀವಿ ಅಂತ. ಹಾಗೇನೆ ಅವನಾಗ್ಲೇ ಹೇಳಿದ ಹಾಗೆ ಅನನ್ಯಾಶ್ಚಿಂತಯಂತೋ ಮಾಂ ಅನ್ನೋ ಹಾಗೆ ಎಲ್ಲರನ್ನ ನಾನು ನೋಡ್ಕೊಳ್ತೀನಿ ಅಂದ್ರೆ, ನನ್ನ ನಾಮಸ್ಮರಣೆ ಯಾರು ನೋಡ್ತಾರೋ ಅವರ ಸದ್ಗತಿ ನನಗೆ ಬಿಟ್ಟಿದ್ದು, ಯೋಗಕ್ಷೇಮ ನನಗೆ ಬಿಟ್ಟಿದ್ದು ಅಂತ ಹೇಳಿದ ತಕ್ಷಣ ನಮಗನ್ಸುತ್ತೆ, ಹಾಗಿದ್ರೆ ಉಳ್ದವ್ರ ಗತಿ ಏನು?
ಅಂದ್ರೆ ಬೇರೆ ದೇವತೆಗಳನ್ನೆಲ್ಲ ಆರಾಧನೆ ಮಾಡ್ತಾರಲ್ಲಪ್ಪ, ಈಗ ಅವ್ರು ಏನ್ ಮಾಡ್ತಾರೆ ಅಂತ ಅನ್ನೋದಕ್ಕೆ ಎಷ್ಟು ಸುಂದರವಾಗಿ ಹೇಳ್ತಾನೆ ಅಂತ ಅಂದ್ರೆ, "ಯೇ ಯಾವ ಅಪಿ ಕೂಡ ಅನ್ಯ ಇತರ ದೇವತಾ ದೇವತೆಗಳ ಭಕ್ತಿಯ ಭಕ್ತರು ಯಜಂತೆ ಪೂಜಿಸುತ್ತಾರೋ ಶ್ರದ್ಧೆಯ ಅನ್ವಿತಾಹ ಶ್ರದ್ಧೆಯೊಂದಿಗೆ ತೇ ಅವರು ಅಪಿ ಕೂಡ ಮಾಂ ನನ್ನನ್ನು ಏವ ಮಾತ್ರವೇ ಕೌಂತೆಯ ಕುಂತಿ ಪುತ್ರನೇ ಯಜಂತಿ ಅರ್ಚಿಸುತ್ತಾರೆ ಅವಿಧಿ ಪೂರ್ವಕಂ ತಪ್ಪು ಮಾರ್ಗದಲ್ಲಿ. ಅಂದ್ರೆ ಎಷ್ಟು ಸುಂದರವಾಗಿ ಕೃಷ್ಣ ಹೇಳ್ತಾ ಇದ್ದಾನಪ್ಪ ಈ ಶ್ಲೋಕದಲ್ಲಿ ಅಂತ ಅಂದ್ರೆ, ನೀನ್ ಅನ್ಕೊಂತಿದ್ಯಾ ಅಷ್ಟೇ ಅರ್ಜುನ, ಕುಂತಿ ಪುತ್ರ, ಬೇರೆ ದೇವರುಗಳನ್ನ ನೀನು ಪೂಜೆ ಮಾಡ್ತಿದಾರೆ ಅಂತ ನೀನ್ ಅನ್ಕೊಳ್ತಾ ಇದೀಯ ಅಲ್ವಾ? ಅವ್ರು ಯಾರು ಬೇರೆ ದೇವ್ರನ್ನ ಆರಾಧನೆ ಮಾಡ್ತಾನೆ ಇಲ್ಲ. ಅವ್ರು ಆರಾಧನೆ ಮಾಡ್ತಾ ಇರೋದೇ ನನ್ನನ್ನ. ಹೆಂಗ ಆರಾಧನೆ ಮಾಡ್ತಾರೆ? ಪಾಪ ಅವ್ರಿಗೆ ಗೊತ್ತಿಲ್ಲ, ತಪ್ಪು ತಪ್ಪಾಗಿ ಆರಾಧನೆ ಮಾಡ್ತಿದ್ದಾರೆ ಅಷ್ಟೆ. ಹೇಗೆ ಅಂತ ಅಂದ್ರೆ, ಯಾರು ನನ್ನನ್ನ ಆರಾಧನೆ ಮಾಡ್ತಾರೋ ಅವರು ಬೇರೆ ದೇವರಲ್ಲಿ ನನ್ನನ್ನೇ ಕಾಣಕ್ ಹೋಗ್ತಾರಂತೆ. ಅಂದ್ರೆ ಎಷ್ಟು ಸುಂದರವಾಗಿ ಹೇಳ್ತಾ ಹೋಗ್ತಾನೆ ಅಂತ ಅಂದ್ರೆ, ಏ ಏ ಪ್ಯಾಪ್ನ್ಯ ದೇ ದೇವತಾ ಭಕ್ತ್ಯ, ಅಂದ್ರೆ ಬೇರೆ ದೇವತೆಗಳನ್ನ ಅವ್ರು ಆರಾಧನೆ ಮಾಡ್ತಾರಲ್ವಾ. ಈಗ ಉದಾಹರಣೆ, ಗೌರಿಯನ್ನ ಆರಾಧನೆ ಮಾಡ್ತಾರೆ, ಗಣಪತಿಯನ್ನ ಆರಾಧನೆ ಮಾಡ್ತಾರೆ, ಶಿವನನ್ನ ಆರಾಧನೆ ಮಾಡ್ತಾರೆ, ಅಥವಾ ದುರ್ಗೆಯನ್ನ ಆರಾಧನೆ ಮಾಡ್ತಾರೆ. ಕೆಲವರು ಆ ವೃಕ್ಷೋ ರಕ್ಷತಿ ರಕ್ಷಿತಃ ಅನ್ನೋಂಗೆ ವೃಕ್ಷವನ್ನ ಪೂಜೆ ಮಾಡ್ತಾರೆ. ನಾವೆಲ್ಲರೂ ಅಷ್ಟೇ ಅಲ್ವಾ? ಅರಳಿ ಮರಕ್ಕೆ ಹೋಗಿ ಪೂಜೆ ಮಾಡ್ತೀವಿ. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣಿ ಅಗ್ರತ ಶಿವರೂಪಾಯ ವೃಕ್ಷರಾಜಾಯತೆ ನಮಃ ಅಂತ. ಅಥವಾ ಗಂಗೆಗೆ ಹೋಗಿ ಪೂಜೆ ಮಾಡ್ತೀವಿ. ಬೇರೆ ಬೇರೆ ದೇವತೆಗಳನ್ನ ಪೂಜೆ ಮಾಡ್ತಾರಲ್ವಾ? ಹೇಗೆ ಪೂಜೆ ಮಾಡ್ತಾರೆ? ನಿನಗ್ ಗೊತ್ತಿಲ್ಲ. ಅವರು ಯಜಂತೆ ಶ್ರದ್ಧೆಯಾನ್ವಿತಾಹ, ಅಂದ್ರೆ ಬಹಳ ಶ್ರದ್ಧೆಯಿಂದ, ಭಯದಿಂದ, ನಾವು ಶ್ರದ್ಧೆ ಅನ್ನೋದಕ್ಕಿಂತ ಭಯ ಅನ್ನೋ ಪದ ಉಪಯೋಗಿಸಿದ್ರೆ ಬಹುಶಃ ಸೂಕ್ತ ಅಂತ ಅನ್ಸುತ್ತೆ. ಭಯದಿಂದ ಪೂಜೆ ಮಾಡ್ತಾರೆ. ತುಂಬಾ ಶ್ರದ್ಧೆ ಇಟ್ಟು. ಅಂದ್ರೆ ಯಾಕೆ ಅವ್ರು ಅಷ್ಟೊಂದು ಶ್ರದ್ಧೆ ಇಟ್ಕೊಂಡು ಪೂಜೆ ಮಾಡ್ತಾರಪ್ಪ ಅಂತ ಅಂದ್ರೆ, ತೇಪಿ ಮಾಮೇವ ಕೌಂತೆಯ, ಅವರು ನನ್ನನ್ನೇ ಪೂಜೆ ಮಾಡ್ತಾ ಇದ್ದಾರೆ. ಆದ್ರೆ ಪಾಪ ಅವರಿಗೆ ನನ್ನನ್ನ ಪೂಜೆ ಮಾಡ್ತಾ ಇದ್ದೀನಿ ಅಂತ ಗೊತ್ತಿಲ್ಲ. ಅವಿಧಿ ಪೂರ್ವಕಂ ಅಂದ್ರೆ ಯಜಂತೆ ವಿಧಿ ಪೂರ್ವಕಂ ಅಂತ ಇದೆ. ಅದನ್ನ ಪದ ಬಡ್ದಾಗ ಯಜಂತ್ಯ ಅವಿಧಿ ಪೂರ್ವಕಂ ಅಂತ ಬರ್ತಾ ಹೋಗುತ್ತೆ. ಅಂದ್ರೆ ಪಾಪ ಅವರಿಗೆ ವಿಧಿ ವಿಧಾನ ತಿಳಿಯದೆ, ಅವ್ರಿಗೆ ಗೊತ್ತಿಲ್ಲ, ಗೊತ್ತಿಲ್ಲದೆ ಏನ್ ಮಾಡ್ತಾ ಇದ್ದಾರೆ, ಅವರು ನನ್ನನ್ನ ಪೂಜೆ ಮಾಡ್ತಾ ಇದ್ದಾರೆ. ಉದಾಹರಣೆ, ಗಣೇಶನನ್ನ ಪೂಜೆ ಮಾಡ್ತಾರೆ, ಯಜ್ಞ ಯಾಗಾದಿಗಳನ್ನ ಮಾಡ್ತಾರೆ. ಆದ್ರೆ ಅವ್ರಿಗೆ ಪಾಪ ಗೊತ್ತಿಲ್ಲ, ಅವರು ಏನೆಲ್ಲ ವರವನ್ನ ಪಡೀತಾ ಇದ್ದಾರೆ. ಈಗ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ದುರ್ಗೆಯಿಂದ ವರ ಪಡಿತಿದ್ದಾರೆ, ಗಣಪತಿ ದೇವಸ್ಥಾನಕ್ಕೆ ಹೋಗಿ ಗಣಪತಿಯಿಂದ ವರ ಪಡಿತಿದ್ದಾರೆ, ಅಥವಾ ಯಾವುದೇ ದೇವತೆಯನ್ನ ಯಾವುದೇ ರೀತಿಯಲ್ಲಿ ಆರಾಧನೆ ಮಾಡಿ ಹೇಗೇ ವರ ಪಡೆದರೂ ಸಹ ಆ ವರವನ್ನ ಕೊಡ್ತಾ ಇರೋದು ಬೇರೆ ಯಾರೋ ಅಲ್ಲ, ನಾನೇ. ಅಂದ್ರೆ ನಾನೇ ಎಲ್ಲರಲ್ಲಿ ಕುಳಿತುಕೊಂಡು ಪೂಜೆಯನ್ನ ಸ್ವೀಕಾರ ಮಾಡಿ ಅವರಿಗೆ ಎಲ್ಲವನ್ನ ಕೊಡ್ತಾ ಇದ್ದೀನಿ. ಈಗ ಉದಾಹರಣೆ, ಮನೇಲಿ ಪುಟ್ಟ ಮಕ್ಳಿರ್ತಾರ. ಪಕ್ಕದ ಮನೆ ಮಗು ಬಂದು ಬರ್ತ್ಡೇ ಕರಿಯುತ್ತೆ. ಆಂಟಿ, ನಿಮ್ ಮಗಳನ್ನ ಬರ್ತ್ಡೇ ಕಳಿಸಿ ಪ್ಲೀಸ್, ಇವತ್ ನನ್ ಬರ್ತ್ಡೇ ಇದೆ, ನಾನು ಕೇಕ್ ಕಟ್ ಮಾಡ್ತೀನಿ. ದೇ ಆರ್ ವೆರಿ ಎಕ್ಸೈಟಿಂಗ್ ಅಲ್ಲ, ಮಕ್ಳು ಕೇಕ್ ಕಟ್ ಮಾಡ್ತಾರೆ ಬರ್ತ್ಡೇ ಅಂದ್ರೆ. ಆಗ ಆ ಮಗು ಏನ್ ಮಾಡುತ್ತೆ, ಬರ್ತ್ಡೇಗೆ ಹೋಗುತ್ತೆ, ಗಿಫ್ಟ್ ಕೊಡುತ್ತೆ. ಗಿಫ್ಟ್ ಕೊಟ್ಟಾಗ ಅವಳು ಫ್ರೆಂಡ್ ಬರ್ತ್ಡೇ ಗಿಫ್ಟ್ ಓಪನ್ ಮಾಡಿದ ತಕ್ಷಣ ಯಾರ್ ಕೊಟ್ಟಿದ್ದು ಅಂತ ಅಂದ್ರೆ ಏನ್ ಹೇಳತ್ತೆ, ಪಕ್ಕದ ಮನೆಯಿಂದ ನಿಧಿ ಬಂದಿದ್ಲಲ್ಲ ಅವಳು ಗಿಫ್ಟ್ ಕೊಟ್ಟಿದ್ದು ಅಂತ ಹೇಳ್ತಾಳೆ ಅಲ್ವಾ. ಆದ್ರೆ ನಿಧಿ ನಿಜವಾಗ್ಲೂ ಗಿಫ್ಟ್ ಕೊಟ್ಲಾ? ಇಲ್ಲ. ಯಾಕಪ್ಪ ನಿಧಿ ಗಿಫ್ಟ್ ಕೊಡ್ತಾ ಇಲ್ಲ? ನಿಧಿಗೆ ಅವ್ರ ಅಪ್ಪನೋ ಅಥವಾ ಅಮ್ಮನೋ, ನೋಡು ನೀನ್ ಬರ್ತ್ಡೇಗೆ ಹೋಗ್ತಾ ಇದೀಯ ಅಲ್ವಾ, ಸೊ ಆ ಮಗುಗೆ ಈ ಬರ್ತ್ಡೇ ಗಿಫ್ಟ್ ಕೊಡು ಅಂತ ಆ ಮಗುಗೆ ಬರ್ತ್ಡೇ ಗಿಫ್ಟ್ ಅಪ್ಪ ಅಮ್ಮ ಕೊಡಿಸಿದ್ರೆ ಮಾತ್ರ ಆ ಮಗು ಗಿಫ್ಟ್ ಕೊಡೋದಿಕ್ಕೆ ಸಾಧ್ಯ.
ಅವ್ಳು ಹೇಳ್ತಾಳ, ನಿಧಿ ಅವ್ರ ಅಮ್ಮ ಹೋಗಿದ್ರಂತೆ, ಅವರು ನನಗೆ ಗಿಫ್ಟ್ ತಂದ್ಕೊಟ್ರು, ಅದನ್ನ ನಿಧಿ ತಂದ್ಕೊಟ್ಲು ಅಂತ ಹೇಳ್ತಾಳ? ಹೇಳಲ್ಲ. ಯಾಕ್ ಹೇಳಲ್ಲ? ಪಾಪ ಆ ಮಗುಗ್ ಗೊತ್ತಿಲ್ಲ. ಆ ಮಗುಗೇನು, ನಿಧಿಗೆ ನಾನ್ ಬರ್ತ್‌ಡೇ ಕರ್ದಿದ್ದೆ. ಅವಳು ಬರ್ತ್‌ಡೇ ಗಿಫ್ಟ್ ಕೊಟ್ಲು. ಅಷ್ಟೇ ಗೊತ್ತಿರೋದು. ಆ ಮಗುಗ್ ಗೊತ್ತಾ? ಅಪ್ಪ ಅಮ್ಮ ಕೊಡ್ಸಿದ್ರು ಅಂತ? ಇಲ್ಲ. ನೋಡಿ, ಇಲ್ಲಿ ಯಾಕೆ ನಾನು ಬರ್ತ್‌ಡೇ ಗಿಫ್ಟೇ ಎಕ್ಸಾಂಪಲ್ ತಗೊಂಡೆ ಅಂದ್ರೆ, ನಾವ್ಗಳು ಅಷ್ಟೇ ಗಣಪತಿಯನ್ನ ಆರಾಧನೆ ಮಾಡಿದ್ವಿ, ಗಣಪತಿ ವರ ಕೊಟ್ಟ, ಅಥವಾ ಯಾವುದೋ ಒಂದು ದೇವಿ ದೇವಸ್ಥಾನಕ್ಕೆ ಹೋದ್ವಿ, ಆ ದೇವಿ ಆರಾಧನೆ ಮಾಡಿದ್ರಿಂದ ನನಗೆ ವರ ಕೊಟ್ಲು, ಅಥವಾ ಇನ್ನೆಲ್ಲೋ ಹೋದೆ ಒಳ್ಳೇದಾಯ್ತು ಅಂತ ನಾವು ಆ ಮಗುವಿನ ಹಾಗೆ ಆ ಆ ನಿಧಿ ಹೆಸರನ್ನ ಹೇಗೆ ಹೇಳ್ತೀವಿ, ಹಾಗೆ ನಾವು ಏನ್ ಮಾಡ್ತಾ ಇದೀವಿ, ಈ ದೇವತೆಯಿಂದ ವರ ಸಿಕ್ತು, ಆ ದೇವತೆಯಿಂದ ವರ ಸಿಕ್ತು ಅಂತ ಅನ್ಕೊಳ್ತಿದೀವಿ ವಿನಃ, ಅವರಲ್ಲಿ ಕುಳಿತು ಭಗವಂತನೇ ನಮಗೆ ಒಳ್ಳೇದು ಮಾಡ್ದ ಅಂತ ನಮಗ್ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು, ಅವಿಧಿ ಪೂರ್ವಕಂ, ತಿಳಿಯದೆ. ಅವ್ರಿಗ್ ಗೊತ್ತಾಗ್ತಾ ಇಲ್ಲ ಪಾಪ. ಆ ಮಗು ಹೇಗೆ ಪ್ರೀತಿಯಿಂದ ಕರೀತೋ, ಅದು ಮಕ್ಳಿಗ್ ಗೊತ್ತಾಗೋದಿಲ್ಲ. ಅಪ್ಪ ಅಮ್ಮಂಗ್ ಗೊತ್ತೈತೆ. ಅವಳು ಎಷ್ಟು ಪ್ರೀತಿಯಿಂದ ಕರೆದ್ಲು, ನೀನ್ ಅವಳಿಗೆ ಇಷ್ಟ್ ಚೆನ್ನಾಗಿರೋ ಗಿಫ್ಟ್ ತಗೊಂಡ್ ಹೋಗು ಅಂತ ಅಪ್ಪ ಅಮ್ಮ ಕೊಟ್ ಕಳಿಸ್ತಾರೆ ಅಲ್ವಾ? ಹಾಗೇನೆ ಇಲ್ಲಿ ಭಗವಂತ ಏನ್ ಮಾಡ್ತಾ ಇದ್ದಾನೆ, ನಾವು ಭಗವಂತನನ್ನ ಆರಾಧನೆ ಮಾಡ್ಬೇಕು ಅಂತ ನಮಗ್ ಗೊತ್ತಿಲ್ಲ. ಹಾಗಾಗಿ ನಾವು ಬೇರೆ ಯಾವುದೋ ದೇವತೆಯನ್ನ ಆರಾಧನೆ ಮಾಡಿದಾಗ, ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ಆರಾಧನೆ ಮಾಡಿದಾಗ, ಆ ಭಗವಂತ ಏನ್ ಮಾಡ್ತಾ ಇದ್ದಾನೆ, ಏ ಇಲ್ಲ, ಅವನು ಎಷ್ಟು ನಿಷ್ಕಲ್ಮಶವಾಗಿ ನಿನ್ನನ್ನ ಆರಾಧನೆ ಮಾಡ್ತಾ ಇದ್ದಾನೆ, ನೀನ್ ಈ ಉಡುಗೊರೆಯನ್ನ ಅವನಿಗೆ ಕೊಡು, ಈ ವರವನ್ನ ಅವನಿಗೆ ಕೊಡು ಅಂತ ಆ ದೇವತೆಗಳ ಮೂಲಕ ನಮಗೆ ವರವನ್ನ ಕೊಡಿಸ್ತಾ ಇದ್ದಾನೆ. ಎಷ್ಟು ಸುಂದರ ಅಲ್ವಾ? ಅದಕ್ಕೆ ನಾನು ಹೇಳಿದ್ದು, ಭಗವದ್ಗೀತೆಯ ಅರ್ಥಗಳನ್ನ ತಿಳ್ಕೊಳ್ತಾ ತಿಳ್ಕೊಳ್ತಾ ನಾನಿನ್ನೂ ಭಗವಂತನನ್ನ ಹೇಗೆ ಪ್ರೀತಿಸ್ಬೇಕು ಅಂತ ನಮಗೆ ಖಂಡಿತವಾಗ್ಲೂ ಗೊತ್ತಾಗೋದಿಲ್ಲ. ಬಿಕಾಸ್ ಅರಿಯದೆ ಅಜಮಿಳ ನಾರಾಯಣ ಅಂತ ಕರೆದ ತಕ್ಷಣ ನನ್ನನ್ನೇ ಅವನು ಕರೆದಿದ್ದು ಅಂತ ಹೇಗೆ ಅವನ ಎಲ್ಲ ತಪ್ಪುಗಳನ್ನ ಮನ್ನಿಸಿ ವೈಕುಂಠ ಪದವಿಯನ್ನು ಕೊಡ್ತಾನೆ ಭಗವಂತ, ಹಾಗೆ ನಾನು ತಿಳಿಯದೆ ಬೇರೆ ದೇವತೆಗಳನ್ನ ಆರಾಧನೆ ಮಾಡಿದ್ರೂ ಸಹ ಭಗವಂತ, ಅಯ್ಯೋ ನನ್ನ ಮಕ್ಕಳು ಗೊತ್ತಿಲ್ಲದೆ ಪಾಪ ಅವ್ರು ಆರಾಧನೆ ಮಾಡ್ತಿದ್ದಾರೆ, ಅವ್ರಿಗೆ ಒಳ್ಳೇದಾಗ್ಲಿ. ಸಿ, ಇನ್ನೆಷ್ಟು ಇನ್ನೆಷ್ಟು ಕರುಣಾಮಯಿ ಇರ್ಬೋದು. ನಾವಾದ್ರೆ ಇಲ್ಲ, ಈ ದೇವ್ರು ಆ ದೇವ್ರು, ನಾನು ಹೇಳಿದ್ನಲ್ಲ ನಿನ್ನೆ ತರಗತಿಯಲ್ಲೂ ನಾನು ಹೇಳಿದ್ದೆ, ಅನನ್ಯಾಸ್ ಚಿಂತೆಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಈ ಶ್ಲೋಕ ನಾನು ನೋಡಿದ್ ಇನ್ನೆಲ್ಲೋ ಅಲ್ಲ, ನಂಜುಂಡೇಶ್ವರನ ಸನ್ನಿಧಿಯಲ್ಲಿ ನಾನು ನೋಡಿದ ಶ್ಲೋಕ. ನಮಗ್ ಗೊತ್ತಿಲ್ಲ, ಅಯ್ಯೋ ಶಿವನ ಶ್ಲೋಕ ಏನೋ ಇದು ಅನ್ಕೊಳ್ತೀವಿ. ಶಿವನ ಶ್ಲೋಕ ಅಲ್ಲ, ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದ ಶ್ಲೋಕ. ಅದರ ಅರ್ಥ ಏನು? ನೀನು ಶಿವನನ್ನ ಅಷ್ಟು ಭಕ್ತಿಯಿಂದ ನೀನು ನೋಡೋದಿಕ್ ಬಂದಿದ್ಯಾ, ಹಾಗಿದ್ರೆ ನಿನ್ನ ಯೋಗಕ್ಷೇಮವನ್ನ ನಾನ್ ನೋಡ್ಕೊಳ್ತೀನಿ ಅಂತ ಅಲ್ವಾ? ಅಂದ್ರೆ ಈ ಭಗವದ್ಗೀತೆ ಏನಪ್ಪಾ ಅಂದ್ರೆ, ಪ್ರಾಕ್ಟಿಕಲ್ ಆಗಿ ನಮಗೆ ಅಷ್ಟು ಸುಂದರವಾಗಿ, ಈಗ ಮಕ್ಳು ಕೇಳ್ತಾರಲ್ಲ, ಈ ಹಬ್ಬ ಮಾಡ್ಬೇಕಾ, ಆ ಹಬ್ಬ ಮಾಡ್ಬೇಕಾ ಅಂದಾಗ, ಅದಕ್ಕೊಂದು ಸೈಂಟಿಫಿಕ್ ರೀಸನ್, ಆ ಹಬ್ಬದ ಹಿಂದೆ ಏನಿರುತ್ತೆ ಅದನ್ನ ನಾವು ಮಕ್ಳಿಗೆ ಹೇಳಿದಾಗ ಹೌದಾ ಅಂತ ಹೇಗೆ ಒಪ್ಕೊಳ್ತಾರೆ, ಹಾಗೆ ಇಲ್ಲಿ ಭಗವಂತ ನಮಗೆ ಭಗವದ್ಗೀತೆಯ ಮೂಲಕ ಪ್ರತಿಯೊಂದನ್ನು ನಮಗೆ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದಾನೆ. ಅದಕ್ಕೆ ನಾನಿಲ್ಲಿ ಮಕ್ಕಳ ಬರ್ಡೇನ ಎಕ್ಸಾಂಪಲ್ ಆಗಿ ತಗೊಂಡಿದ್ದು. ಹಾಗೆ ನಾವು ಅಷ್ಟೇ, ಮಕ್ಕಳು ಹಾಗೆ ನಮಗ್ ಗೊತ್ತಿಲ್ಲ ಯಾರನ್ನ ಆರಾಧನೆ ಮಾಡ್ಬೇಕು, ಹೇಗ್ ಆರಾಧನೆ ಮಾಡ್ಬೇಕು ಅಂತ. ಆದ್ರೆ ನಾವು ಯಾವ ದೇವತೆಗಳನ್ನೇ ಆರಾಧನೆ ಮಾಡಿದ್ರೂ ಸಹ ಭಗವಂತನೇ ನಮಗೆ ಇಲ್ಲಿ ವರವನ್ನ ಕೊಡೋದು. ಹಂಗ್ ಹೇಳಿದ ತಕ್ಷಣ ಕೆಲವರಿಗೆ ಕೋಪ ಬರೋದುಂಟು. ನಾನು ಶಿವನನ್ನ ಆರಾಧನೆ ಮಾಡ್ತೀನಿ, ಶಿವ ನನಗೆ ವರ ಕೊಡ್ತಾನೆ, ಹೇಗ್ರಿ ನಿಮ್ ಕೃಷ್ಣ ವರ ಕೊಡ್ತಾನೆ? ಅಥವಾ ನಾನು ದುರ್ಗೆಯನ್ನ ಆರಾಧನೆ ಮಾಡ್ತಿದೀನಿ, ಹೇಗೆ ಕೃಷ್ಣ ವರ ಕೊಡೋದಿಕ್ಕೆ ಸಾಧ್ಯ? ಸಾಧ್ಯನೇ ಇಲ್ಲ. ನಾನು ಯಾವ ದೇವ್ರನ್ನ ಆರಾಧನೆ ಮಾಡ್ತಾ ಇದ್ದೀನಿ, ನಾನು ಯಾವ್ದೋ ಒಂದು ವ್ರತ ಮಾಡ್ದೆ, ಆ ವ್ರತ ಮಾಡಿದ್ದಕ್ಕೆ ನನಗ್ ಮಗನ ಮದ್ವೆ ಆಗಿದ್ದು, ಈ ವ್ರತ ಮಾಡಿದ್ದಕ್ಕೆ ನನ್ನ ಮಗಳ ಮದ್ವೆ ಆಗಿದ್ದು ಅಂತ ವಾದ ಮಾಡೋ ಜನನೂ ಇದ್ದಾರೆ. ಹೌದಾ? ಅವ್ರು ಹೇಳಿದ್ ಸರಿನಾ ಅಂದ್ರೆ ಅದಕ್ಕಿನ್ನೂ
ಒತ್ತು ಕೊಟ್ಟು ನಮಗೆ ಭಗವಂತ ಇಲ್ಲ ನಾನೇ ವರ ಕೊಡ್ತಾ ಇರೋದು ಅಂತ ಎಷ್ಟು ಸುಂದರವಾಗಿ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನಪ್ಪ ಅಂತ ಅಂದ್ರೆ ಅಹಂ ನಾನು ಹೀ ಖಂಡಿತವಾಗಿಯೂ ಸರ್ವ ಎಲ್ಲ ಯಜ್ಞಾನಾಂ ಯಜ್ಞಗಳ ಭೋಕ್ತ ಭೋಕ್ತರನ್ನು ಛ ಮತ್ತು ಪ್ರಭು ಸ್ವಾಮಿಯು ಏವ ಕೂಡ ಛ ಮತ್ತು ನ ಇಲ್ಲ ತು ಆದರೆ ಮಾಂ ನನ್ನನ್ನು ಅಭಿಜಾನಂತಿ ತಿಳಿಯುತ್ತಾರೆ ತಥೈನ ನಿಜದಲ್ಲಿ ಅತಃ ಆದ್ದರಿಂದ ಚ್ಯವಂತಿ ಪತನಗೊಳ್ಳುತ್ತಾರೆ ತೇ ಅವರು. ಅಂದ್ರೆ ನಾನು ಹೇಳಿದ್ನಲ್ಲ ಈ ರೀತಿಯಾದಂತಹ ಗೊಂದಲಗಳು ನಮಗೆ ಬಂದಾಗ ಎಷ್ಟು ಸುಂದರವಾಗಿ ಭಗವಂತ ಹೇಳ್ತಾನೆ ಅಂತ ಅಂದ್ರೆ ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾನಾಂ ಚ ಪ್ರಭುರೇವಚ ನಥು ಅಭಿ ನಥು ಮಾನಭಿ ಜಾನಂತಿ ಅಂತ ಹೇಳ್ತಾ ಹೋಗ್ತಾನೆ. ಅಂದ್ರೆ ನೋಡು, ಸರ್ವ ಯಜ್ಞಗಳಲ್ಲಿ ಕುಳಿತು ನಾನೇ ಪ್ರತಿಯೊಂದನ್ನು ಆಹುತಿಯನ್ನ ಸ್ವೀಕಾರ ಮಾಡ್ತೀನಿ, ಹಾಗೂ ಅದಕ್ಕೆ ತಕ್ಕಂತಹ ಫಲವನ್ನ ಕೊಡ್ತೀನಿ. ಇಲ್ಲಿ ಯಜ್ಞ ಅಂತ ಅಂದ್ರೆ ಕೇವಲ ಯಜ್ಞ ಯಾಗಾದಿಗಳನ್ನ ಮಾಡ್ತೀವಿ ಅದಷ್ಟೇ ಅಲ್ಲ, ನಾವು ಮಾಡುವಂತಹ ಕೆಲಸಗಳು, ಕಾರ್ಯಗಳು ಹಾಗೂ ತಪಸ್ಸು ಪ್ರತಿಯೊಂದು ಸಹ ಇದರಲ್ಲಿ ಸೇರಿರುತ್ತೆ. ಅಂದ್ರೆ ನಾವು ಮಾಡುವಂತಹ ಜ್ಞಾನ ಸಂಪಾದನೆ ಮಾಡ್ತೀವಿ, ಅದನ್ನು ಸಹ ಇಲ್ಲಿ ಜ್ಞಾನ ಯಜ್ಞ ಅಂತ ಹೇಳ್ತಾ ಹೋಗ್ತೀವಿ. ನಾವು ಮಾಡುವಂತಹ ಕೆಲಸಗಳು, ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾನು ಸಾಕಷ್ಟು ಬಾರಿ ಕ್ಲಾಸಲ್ಲಿ ಕೊಟ್ಟಿದ್ದೀನಿ, ಹಾಗೂ ನಿಜವಾದ ನಿದರ್ಶನ ಅನ್ನೋ ಹಾಗೆ ನಮ್ಮ ಪಾಂಡುರಂಗ ಕುಳಿತಿದ್ದಾನೆ ಪಂಡರಾಪುರದಲ್ಲಿ ಅಲ್ವಾ. ಅವನು ಬಂದ, ಅಯ್ಯೋ ನನ್ನ ಭಕ್ತ ಇಷ್ಟೊಂದು ನನ್ನನ್ನ ಪ್ರೀತಿಸ್ತಾನಲ್ಲ ಅಂತ. ಆದ್ರೆ ಅವನು ಹೇಳ್ತಾನೆ, ಇಲ್ಲ ನನ್ನ ಅಪ್ಪ ಅಮ್ಮನ ಕೆಲಸ ಆಗೋವರೆಗೂ ನಾನು ಬರೋದಿಲ್ಲ ಅಂತ ಅಂದಾಗ, ಹೌದಾ ಅಂತ ಇಲ್ಲೇ ಕುಳಿತುಕೊಳ್ತಾನೆ. ಅಂದ್ರೆ ಅದರ ಅರ್ಥ ಏನು? ನೀನು ಮಾಡುವ ಶ್ರದ್ಧೆಯಿಂದ ಮಾಡುವಂತಹ ಕೆಲಸಗಳೂ ಸಹ ಅದು ಯಜ್ಞಕ್ಕೆ ಸಮ. ನೀನು ಅಪ್ಪ ಅಮ್ಮನನ್ನ ಪ್ರೀತಿಯಿಂದ ಮಾತಾಡಿಸ್ತೀಯಾ, ಅಥವಾ ನೀನು ನಿನ್ನ ಮಕ್ಕಳನ್ನ ಪ್ರೀತಿಯಿಂದ ಮಾತಾಡಿಸ್ತೀಯಾ, ನಿನ್ನ ಮನೆಗೆ ಬರುವ ಅತಿಥಿಗಳ ಸತ್ಕಾರವನ್ನ ಮಾಡ್ತೀಯಾ, ಅದರಲ್ಲಿ ನಾನಿದ್ದೀನಿ. ಎಷ್ಟು ಸುಂದರವಾಗಿ. ಅದಕ್ಕೆ ನಮ್ಮಲ್ಲಿ ಕೆಲವು ಹಿರಿಯರು ಹೇಳ್ತಾರೆ, ಮನೆಗೆ ಯಾರೇ ಹೆಣ್ಣು ಮಕ್ಕಳು ಬಂದ್ರು ಹಾಗೆ ಕಳಿಸ್ಬಾರ್ದು, ಒಂದು ಕುಂಕುಮ ಕೊಟ್ಟು ಕಳಿಸ್ಬೇಕು ಅಂತ ಹೇಳ್ತೀವಿ ಅಲ್ವಾ. ಹಿಂದಿನ ಕಾಲದಲ್ಲಿ ಯಾರು ಅಕ್ಕಪಕ್ಕದ ಮನೆಯವರು ಬಂದ್ರು ಹಂಗೆ ಹೋಗ್ತಾ ಇರ್ಲಿಲ್ಲ, ಕುಂಕುಮ ಇಟ್ಕೊಂಡು ಹೋಗೋರು. ಯಾಕೆ ಹೋಗ್ತಾ ಇದ್ರು? ಆಕೆ ನಮ್ಮ ಮನೆಗೆ ಮಹಾಲಕ್ಷ್ಮಿ ಇದ್ದ ಹಾಗೆ, ನಾನು ಅವಳಿಗೆ ಮಡ್ಲು ತುಂಬ್ತಾ ಇದ್ದೀನಿ, ನಾನು ಅವಳಿಗೆ ಕುಂಕುಮ ಕೊಡ್ತಾ ಇದ್ದೀನಿ. ಎಷ್ಟು ಸುಂದರವಾದ ಪರಿಕಲ್ಪನೆ ಅಲ್ವಾ. ಮಕ್ಕಳು ಬಂದ್ರಂತೂ ಅಯ್ಯೋ ಪುಟ್ಟ ಗೌರಿ ಬಂದ್ಲು ಅಂತ ಹೇಳಿ ಅವಳಿಗೆ ಇಷ್ಟವಾದ ಸಿಹಿ ತಿನಿಸನ್ನ ನಾವು ಕೊಟ್ಟು ಕಳಿಸ್ತೀವಿ. ಹಾಗೇನೆ ಇಲ್ಲಿ ಭಗವಂತ ಹೇಳ್ತಾ ಇರೋದು, ಎಲ್ಲ ಕರ್ತವ್ಯಗಳು ಅಂದ್ರೆ ಈಗ ಕಾಯಕ ಮಾಡಿದಾಗ ನಮಗೆ ಸಿಕ್ಕುತ್ತೆ. ರೈತ ಉತ್ತು ಬಿತ್ತಿ ಉಳುಮೆ ಮಾಡ್ತಾನೆ, ಅವನಿಗೆ ಅದರ ತಕ್ಕ ಪರಿಶ್ರಮದ ಬೆಲೆ ಸಿಗ್ತಾ ಹೋಗುತ್ತೆ, ಬೆಳೆ ಸಿಗ್ತಾ ಹೋಗುತ್ತೆ. ಅಥವಾ ವ್ಯಾಪಾರಿ ಒಂದು ವ್ಯಾಪಾರಕ್ಕೆ ಕೂತಾಗ ಅವನು ಮಾಡಿದಂತಹ ಶ್ರದ್ಧೆಯಿಂದ ಅವನು ಮಾಡಿದಾಗ ಅಲ್ಲಿ ಅವನಿಗೆ ಸಿಗ್ತಾ ಹೋಗುತ್ತೆ ಅಲ್ವಾ. ಹಾಗೇನೆ ಇಲ್ಲಿ ಯಾಕೆ ನಾನು ಯಾರನ್ನೂ ಪೂಜೆ ಮಾಡ್ತೀನಿ, ಅಥವಾ ನಾನು ಮನೆ ಕೆಲಸ ಮಾಡಿಕೊಂಡು ನಾನು ನನ್ನ ಕರ್ತವ್ಯ ಮಾಡ್ತಾ ಇದ್ದೀನಿ, ಇದಕ್ಕೆ ಯಾಕಪ್ಪ ಭಗವಂತ ನನಗೆ ವರವನ್ನ ಕೊಡ್ತಾನೆ ಅಂತ ನೋಡೋದಾದ್ರೆ ಅವನು ಹೇಳ್ತಾ ಇದ್ದಾನೆ, ನಾನು ಯಾಕೆ ಕೊಡ್ತೀನಿ ಅಂತ ಅಂದ್ರೆ ಪ್ರಭುರೇವಚ, ನಾನೇ ಒಡೆಯ ಕಣ್ರಿ, ಐ ಆಮ್ ದ ಓನರ್, ಅದಕ್ಕೆ ನಾನು ಕೊಡ್ತಾ ಇದ್ದೀನಿ. ಉದಾಹರಣೆ, ಈಗ ಒಂದು ಫ್ಯಾಮಿಲಿ ಇರುತ್ತೆ, ಆ ಫ್ಯಾಮಿಲಿಯಲ್ಲಿ ನಿಮ್ಮ ಫ್ರೆಂಡ್ಸ್ ಯಾರು ಬರ್ಲಿ, ಅಥವಾ ನಿಮ್ಮ ಪರಿಚಯಸ್ಥರು ಬರ್ಲಿ, ಅಥವಾ ಗಂಡನ ಕಡೆ ಸಂಬಂಧಿಕರು ಬರ್ಲಿ, ಇನ್ಯಾರೇ ಬರ್ಲಿ, ಅವರನ್ನೆಲ್ಲ ನೋಡ್ಕೊಳ್ಳೋದು ಯಾರು ಅಂತ ಅಂದಾಗ ಸುಂದರವಾಗಿ ಗೊತ್ತಾಗತ್ತೆ. ನಮಗೂ ಗೊತ್ತು, ಮನೆಯಲ್ಲಿರೋ ಹೆಣ್ಣು ಮಕ್ಕಳು ಅಲ್ವಾ. ಅವ್ರಿಗೆ ಕಾಫಿ ಬೇಕಾ, ಅವ್ರಿಗೆ ತಿಂಡಿ ಬೇಕಾ, ಅವ್ರದ್ದು ಸ್ನಾನ ಆಯ್ತಾ, ಪ್ರತಿಯೊಂದನ್ನ ಗಮನಿಸ್ತೀವಿ. ಯಾಕೆ ಗಮನಿಸ್ತೀವಿ? ಅದು ನನ್ನ ಮನೆ, ನಾನು ಅದರ ಒಡತಿ, ರೈಟ್. ನಿಮ್ಮ ಮಕ್ಕಳು ಫ್ರೆಂಡ್ಸ್ ಬಂದಾಗ್ಲೂ ನಿನ್ನ ಫ್ರೆಂಡಿಗೆ ಇದು ಇಷ್ಟ ಅಲ್ವಾ, ಅದಿಷ್ಟ ಇಲ್ವಾ ಅಂತ ಮಾಡ್ಕೊಳ್ತೀವಿ.
ಅಥವಾ ನಿಮ್ಮ ಗಂಡಂದ್ರ ಸ್ನೇಹಿತರು ಬಂದಾಗ್ಲೂ, "ಏ ಇರಿ, ಇರಿ, ಇರಿ ಅಣ್ಣ ಕುತ್ಕೊಳ್ಳಿ, ನೀವು ಕಾಫಿ ಕೊಡ್ತೀನಿ, ತಿಂಡಿ ಕೊಡ್ತೀನಿ." ಯಾಕೆ? ಯಾರೇ ಬಂದ್ರು ಅಮ್ಮ ಹೇಗೆ ಅಡ್ಗೆ ಮಾಡ್ ಹಾಕ್ತಾಳೆ, ಅವ್ರು ಹೋಗಿ ಹೇಳ್ಬೋದು, "ನಾನ್ ಇಂಥವ್ರ ಮನೆಗೆ ಹೋಗಿದ್ದೆ, ನಾನು ಊಟ ಮಾಡ್ದೆ, ಈ ತಿಂಡಿ ತಿಂದೆ, ಚೆನ್ನಾಗಿತ್ತು." ಏನೇ ಹೇಳ್ಬಹುದು. ಆದ್ರೆ ಅದನ್ನ ಕೊಟ್ಟಿದ್ದ್ಯಾರು? ಮನೆ ಬಡತಿ. ಅಲ್ವಾ? ಹಾಗೇನೆ ಇಲ್ಲಿ ಭಗವಂತ ಪ್ರತಿಯೊಂದನ್ನು ಕೊಡ್ತಾ ಇದ್ದಾನೆ. ಯಾಕಪ್ಪ ಅಂತ ಅಂದ್ರೆ ಅವನು ಒಡೆಯ. ಅವನು ಪ್ರಭುರೇವಚ. ಪ್ರತಿಯೊಂದಕ್ಕೂ ಅವನು ಪ್ರಭುವಾಗಿದ್ದಾನೆ. ಹಾಗಾಗಿ ಅವನೇನ್ ಮಾಡ್ತಾ ಇದ್ದಾನೆ, ಪ್ರತಿಯೊಂದನ್ನು ನಮಗೆ ಏನೆಲ್ಲ ಬೇಕೋ ಅದನ್ನ ಕೊಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಆಗ್ಲೇ ಸಾಕಷ್ಟು ತರಗತಿಯಲ್ಲಿ ಹೇಳಿದ ಹಾಗೆ, ಈಗ ಫ್ಯಾನ್ ಯಾವುದೇ ಕೆಲಸ ಮಾಡ್ಬೋದು, ಮಿಕ್ಸಿ ಏನೇ ಕೆಲಸ ಮಾಡ್ಬೋದು, ವಾಷಿಂಗ್ ಮಿಷಿನ್ ಏನೇ ಕೆಲಸ ಮಾಡ್ಬೋದು, ನನಗ್ ಲೈಟ್ ಬೇಕಾ, ನಾನು ಲೈಟ್ ಸ್ವಿಚ್ ಹಾಕಬಹುದು. ಆದರೆ ಅದರ ಒಳಗಡೆ ಇರೋದೇನು? ಕರೆಂಟ್. ಅದಕ್ಕೆ ನಾನು ಕರೆಂಟ್ ಬಿಲ್ ಕಟ್ತೀನಿ. ಅದೇ ರೀತಿ ಇಲ್ಲಿ ಭಗವಂತ, ನಾನು ಯಾವುದೇ ದೇವತೆಯ ಆರಾಧನೆ ಮಾಡಿದರೂ ಸಹ ಅವನು ವರವನ್ನ ಕೊಡ್ತಾನೆ. ಯಾವತ್ತಾದ್ರೂ, "ಏ ಇಲ್ಲಪ್ಪ, ನಂದು ಉಷಾ ಫ್ಯಾನು, ನಾನು ಉಷಾ ಕಂಪ್ನಿಗೆ ಹೋಗಿ ನಾನು ಕರೆಂಟ್ ಬಿಲ್ ಕಟ್ತೀನಿ ಅಂತ ಅಂದ್ರೆ, ಫ್ಯಾನ್ ಬಿಲ್ ಕಟ್ತೀನಿ ಅಂದ್ರೆ ಅವನು ಇಸ್ಕೊಂತಾನ? ಇಸ್ಕೊಳಲ್ಲ. ಕರೆಂಟ್ ಬಿಲ್ಲೇ ಕಟ್ಟಬೇಕು. ಅದೇ ರೀತಿ ಇಲ್ಲಿ ಭಗವಂತ ಚೇತನವಾಗಿ ನಮ್ಮೆಲ್ಲರಲ್ಲಿ ಕುಳಿತಿದ್ದಾನೆ. ಹಾಗಾಗಿ ಹೇಗೆ ನಾನು ಎಲ್ಲಾ ವಸ್ತುವನ್ನ ಉಪಯೋಗಿಸಿ ಕರೆಂಟ್ ಬಿಲ್ ಕಟ್ತೀನಿ, ಅದೇ ರೀತಿ ಇಲ್ಲಿ ನಾನು ಯಾವ ದೇವತೆಯಿಂದ ವರ ಪಡೆದರೂ ಸಹ ನಾನು ಧನ್ಯವಾದ ಹೇಳಬೇಕಾಗಿರೋದು ಭಗವಂತನಿಗೆ. ಹಾಗಾಗಿಯೇ ನಾನು ಪ್ರತಿಯೊಂದು ಕೆಲಸವನ್ನು ಮಾಡಿದಾಗ್ಲೂ ಕೊನೆಯಲ್ಲಿ ಹೇಳಬೇಕು, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಅಷ್ಟೇ ಅಲ್ಲ, ಆತ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾನಪ್ಪ ಅಂತ ಅಂದ್ರೆ, ನತು ಮಾನಭಿಜಾನಂತಿ. ಅಂದ್ರೆ ಪುಟ್ಟ ಮಕ್ಕಳು ಹೇಗೆ ಅವರು ಸರಿಯಾಗಿ ತಿಳ್ಕೊಂಡಿರೋದಿಲ್ಲ, ಹಾಗೆ ಕೆಲವರು ಏನು ಮಾಡಿದ್ದಾರೆ, ನನ್ನನ್ನ ಸರಿಯಾಗಿ ತಿಳ್ಕೊಂಡಿಲ್ಲ ಅಷ್ಟೇ. ಮಾನಭಿ ಜಾನಂತಿ ಅಂದ್ರೆ ಪಾಪ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ. ಹಾಗಾಗಿ ಅವ್ರೇನ್ ಅನ್ಕೊಂತಾ ಇದ್ದಾರೆ, ಭೂಮಿ ತಾಯಿ ನನಗೆ ಬೆಳೆಯನ್ನ ಕೊಟ್ಲು, ಗಂಗೆ ಮಾತೆ ನೀನು ನೀರ್ ಕೊಡ್ತಾ ಇದ್ಯಾ ಅಂತ ಅನ್ಕೊಂತಾ ಇದ್ದಾರೆ. ಆದರೆ ಈ ಎಲ್ಲವನ್ನ ಅವರಲ್ಲಿ ಕುಳಿತು ನಾನೇನ್ ಮಾಡ್ತಾ ಇದ್ದೀನಿ, ನಾನು ಕೊಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಅದೇ ರೀತಿ ಇಲ್ಲಿ ನಮಗೆ ಭಗವಂತ ಏನ್ ಮಾಡ್ತಿದ್ದಾನೆ, ವಿಜ್ಞಾನದ ರೀತಿಯಲ್ಲಿ ನಮಗೆ ತಿಳಿಸ್ತಾ ಇದ್ದಾನೆ. ಹಾಗಿದ್ರೆ ಏನಪ್ಪ ಡಿಫ್ರೆನ್ಸು? ನಾನು ಬೇರೆ ದೇವರನ್ನ ಆರಾಧನೆ ಮಾಡ್ತೀನಿ, ಅಥವಾ ನಿನ್ನನ್ನೇ ಆರಾಧನೆ ಮಾಡ್ತೀನಿ. ಹಾಗಿದ್ರೆ ಏನ್ ಡಿಫ್ರೆನ್ಸು? ಏನಾದ್ರು ಡಿಫ್ರೆನ್ಸ್ ಇದೆಯಾ? ನಾನೀಗ ಗಣಪತಿಯನ್ನ ಆರಾಧನೆ ಮಾಡಿದೆ, ಗಣಪತಿಯಿಂದ ವರವನ್ನ ಪಡೆದೆ. ಸಾಕಲ್ವಾ? ನಾನು ಖುಷಿಯಾಗಿದ್ದೀನಿ. ಸೊ ವಾಟ್ ಈಸ್ ದ ಡಿಫ್ರೆನ್ಸ್ ಅಂತ ಅಂದ್ರೆ, ಈಗ ನಾನು ಬ್ಯಾಂಕಿಗೆ ಹೋಗ್ಬಿಟ್ಟು ಅಲ್ಲಿ ಕ್ಲರ್ಕಿಗೆ ನಾನು ಅಲ್ಲಿ ಕ್ಯಾಶಿಯರ್ ಕೂತಿರ್ತಾರೆ. ಕ್ಯಾಶಿಯರ್‌ಗೆ ನಾನು ದುಡ್ಡು ಕೊಟ್ಬಿಟ್ಟು ಬರ್ತೀನಿ ಅಂತ ಅನ್ಕೊಳ್ಳೋಣ. ಅಂದ್ರೆ ದುಡ್ಡು ಕಟ್ಬಿಟ್ಟು ಬರ್ತೀನಿ. ನಾನು ಹೋಗ್ಬಿಟ್ಟು ನಾನು ಅಲ್ಲಿ ಯಾರೋ ಒಬ್ರು ಎಕ್ಸ್ ವೈ ಝೆಡ್ ಕೂತಿರ್ತಾರಲ್ಲ, ಅವ್ರ ಹೆಸರು ಹೇಳ್ಬಿಟ್ಟು ನಾನು ಅವ್ರಿಗೆ ದುಡ್ಡು ಕೊಟ್ರೆ ಅಂತ ಹೇಳ್ತೀನಾ? ಇಲ್ಲ. ನಾನು ಏನಂತ ಹೇಳ್ತೀನಿ, ನಾನು ಸ್ಟೇಟ್ ಬ್ಯಾಂಕಿಗೆ ಹೋಗಿದ್ದೆ, ಸ್ಟೇಟ್ ಬ್ಯಾಂಕಿಗೆ ದುಡ್ಡು ಕೊಟ್ಟೆ. ಅಥವಾ ಗೂಗಲ್ ಪೇ ಇತ್ತು, ಗೂಗಲ್ ಪೇ ಇಂದ ನಾನು ದುಡ್ಡು ಟ್ರಾನ್ಸ್‌ಫರ್ ಮಾಡ್ದೆ ಅಂತ ಹೇಳ್ತೀನೇ ವಿನಃ, ನಾನು ಅಲ್ಲಿರೋ ಕ್ಯಾಷಿಯರ್ ಹೆಸರೋ ಅಥವಾ ಕ್ಲರ್ಕ್ ಹೆಸರೋ ಅಥವಾ ಇನ್ಯಾರ ಹೆಸರೋ ನಾನು ಉಪಯೋಗಿಸ್ತೀನಾ? ಖಂಡಿತ ಉಪಯೋಗಿಸ್ತಿಲ್ಲ. ಯಾಕೆ ಅಂತ ಅಂದ್ರೆ, ಎಲ್ಲ ವೇದಶಾಸ್ತ್ರಗಳು ತಿಳಿದವರೂ ಸಹ ಏನ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ, ನನ್ನನ್ನ ಇನ್ನೂ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಅದಕ್ಕೆ ಇಲ್ಲಿ ಜಾನಂತಿ ಅಂದ್ರೆ ತಿಳಿದುಕೊಂಡವನು ಅಂತ. ಅಂದ್ರೆ ತಿಳಿದುಕೊಂಡಿಲ್ಲ. ಜಾನಂತಿ ಅಂದ್ರೆ ತಿಳಿದುಕೊಂಡಿಲ್ಲ. ಆದ್ರೆ ಇಲ್ಲಿ ಭಗವಂತ ಯಾವ ಒಂದು ಉಪಸರ್ಗವನ್ನ ಹಾಕ್ತಿದ್ದಾನಪ್ಪ ಸಂಸ್ಕೃತದಲ್ಲಿ ಅಂದ್ರೆ, ಅಭಿಜಾನಂತಿ. ಅಭಿ ಅನ್ನೋ ಒಂದು ಉಪಸರ್ಗವನ್ನ ಹಾಕ್ತಾ ಇದ್ದಾನೆ. ಅಂದ್ರೆ ತಿಳ್ಕೊಂಡಿಲ್ಲ ಅಂದ್ರೆ ಸಾಕಲ್ವಾ? ಮಕ್ಳು ತಿಳ್ಕೊಂಡಿಲ್ಲಪ್ಪ, ಮುಗ್ದು ಹೋಯ್ತು. ಅಭಿ ಅಂತ ಯಾಕೆ ಹಾಕದ್ನಪ್ಪ ಅಂತ ಅಂದ್ರೆ, ಸರಿಯಾಗಿ ತಿಳ್ಕೊಂಡಿಲ್ಲ. ಅಯ್ಯೋ ಪಾಪ, ಇವ್ರು ಮಾನವರು, ಇವರೆಲ್ಲ ನನ್ನ ಮಕ್ಕಳು, ಇವರು ಪಾಪ ಸರಿಯಾಗಿ ತಿಳ್ಕೊಂಡಿಲ್ಲ. ಹಾಗಾಗಿ ಏನ್ ಮಾಡ್ತಾ ಇದ್ದಾರೆ, ನಾನು ಅವ್ರನ್ನ ಪೂಜೆ ಮಾಡ್ತಿದ್ದೀನಿ, ಇವ್ರನ್ನ ಪೂಜೆ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ.
ಹೌದಾ? ಹಾಗಿದ್ರೆ ಹೇಗೆ ಅಂತ ಅಂದ್ರೆ ಈಗ ಉದಾಹರಣೆ ಈಗಿನ ಪ್ರಸ್ತುತ ಪರಿಸ್ಥಿತಿ ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಈಗ ನಾವೆಲ್ಲ ಒಂದು ವಾಟ್ಸಪ್ ಗ್ರೂಪ್‌ನ ಮಾಡ್ಕೊಂಡಿರ್ತೀವಿ ಅಂತ ಅನ್ಕೊಳ್ಳೋಣ. ಒಂದು ಫ್ಯಾಮಿಲಿ ಗ್ರೂಪ್ ಅಂತನೋ ಅಥವಾ ಯಾವುದೋ ಒಂದು ಗ್ರೂಪ್ಸ್ ಮಾಡ್ಕೊಂಡಿರ್ತೀವಿ. ಆ ಗ್ರೂಪಲ್ಲಿ ಯಾರೋ ಒಬ್ರು ಅಡ್ಮಿನ್ ಇರ್ತಾರೆ ಅಥವಾ ಇಬ್ರು ಅಡ್ಮಿನ್ ಇರ್ತಾರೆ. ಮ್ಯಾಕ್ಸಿಮಮ್ 3 ಜನ, 4 ಜನ ಅಡ್ಮಿನ್ ಇರ್ತಾರೆ ಅಷ್ಟೇ. ಅಲ್ಲಿ ಇದ್ದವರೆಲ್ಲ ಅಡ್ಮಿನ್ ಆಗೋದ್ರೆ ಹೇಗಿರುತ್ತೆ? ಚೆನ್ನಾಗೇ ಇರುತ್ತಲ್ವಾ ಮ್ಯಾಮ್. ಏನಾಗುತ್ತೆ? ನಾವು ಫ್ಯಾಮಿಲಿ ಅಂತ ಒಂದು ಗ್ರೂಪ್ ಮಾಡ್ಕೊಂಡಿದ್ದೀವಿ. ಆ ಫ್ಯಾಮಿಲಿಲಿ ಇರೋ ಬರೋರೆಲ್ಲ ಅಡ್ಮಿನ್‌ಗಳೇ. ಯಾಕೆ ಅಂದ್ರೆ ಯಾರಿಗೂ ಬೇಜಾರಾಗ್ಬಾರ್ದು. ಅದಕ್ಕೆ ಅಡ್ಮಿನ್ ಮಾಡ್ಬಿಟ್ಟಿದ್ದೀವಿ ಅಂತ ಹೇಳುವ ಸಾಧ್ಯತೆ ಇದೆ. ಈಗ ಒಬ್ರು ಅಡ್ಮಿನ್ ಅಥವಾ ಇಬ್ರು ಅಡ್ಮಿನ್ ಆದ್ರೆ ಏನು ಅಂದ್ರೆ, ಈಗ ಒಂದು 100 ಜನ ಇರ್ತಾರೆ ಅಂತ ಅನ್ಕೊಳ್ಳೋಣ. ಈಗ 100 ಜನದಲ್ಲಿ ಇಬ್ರು ಅಡ್ಮಿನ್ ಆದ್ರು ಅಂತ ಅನ್ಕೊಂಡ್ರೆ, ಆ ಗುಂಪಿನ ಪ್ರತಿಯೊಂದು ಆಗು ಹೋಗುಗಳನ್ನು ಅವ್ರು ನೋಡ್ಕೊಳ್ತಾ ಇರ್ತಾರೆ. ಈಗ ಉದಾಹರಣೆ ಅಪ್ಪ, ಅಮ್ಮ ಅಂತ ಮನೇಲಿ ತಗೊಳ್ಳೋಣ ಅಥವಾ ಅಜ್ಜಿ, ತಾತ ಯಾರೋ ಹಿರಿಯರು. ಅವರು ಎಲ್ಲಾ ಜವಾಬ್ದಾರಿಯನ್ನ ತಗೊಳ್ತಾ ಇರ್ತಾರೆ. ಅವರು ಅಡ್ಮಿನ್. ಅದ್ ಬಿಟ್ಟು ಅಯ್ಯೋ! ಇಲ್ಲ. ಅಯ್ಯೋ! ಸೊಸೆ ನಿನ್ನನ್ ಕಂಡ್ರು ಇಷ್ಟ. ಅಯ್ಯೋ! ಮಗ ನಿನ್ನನ್ ಕಂಡ್ರು ಇಷ್ಟ. ಅಯ್ಯೋ! ಅಪ್ಪ ನಿನ್ನನ್ ಕಂಡ್ರು ಇಷ್ಟ. ಅಮ್ಮ ನಿನ್ನನ್ ಹೌದು ಇಷ್ಟ. ಎಲ್ರು ಕಂಡ್ರು ಇಷ್ಟ. ಇಲ್ಲ ಅಂತ ಹೇಳ್ತಿಲ್ಲ. ನೀನು ಒಬ್ಬರ ಜೊತೆ ಮಾತಾಡಿದಾಗ ನೀನು ಒಳ್ಳೆಯವರು ಅಂತ ಹೇಳ್ತೀರಾ? ಅಥವಾ ಇನ್ನೊಬ್ರ ಜೊತೆ ಮಾಡಿದಾಗ ಒಳ್ಳೆಯವರು ಅಂತ ಹೇಳ್ತೀರಾ? ಈಗ ಸಪೋಸ್ 10 ಜನನು ಒಟ್ಟಿಗೆ ಬಂದ್ಬಿಟ್ರಪ್ಪ. ಯಾರಿಗೆ ನೀವು ಒಳ್ಳೆಯವರು ಅಂತ ಹೇಳ್ತೀರಾ? ಅಲ್ವಾ? ಅಂದ್ರೆ ಈಗ ಉದಾಹರಣೆ ಯಾಕೆ ನಾನು ಈ ಎಕ್ಸಾಂಪಲ್ ಕೊಟ್ಟೆ ಅಂದ್ರೆ, ಈಗ ಗಣೇಶನನ್ನ ಪೂಜೆ ಮಾಡ್ತೀವಿ. ಈಗ ಆಬ್ವಿಯಸ್ಲಿ ನೀವು ಪೂಜೆ ಮಾಡಲ್ವಾ ಮ್ಯಾಮ್? ನಾನು ಪೂಜೆ ಮಾಡೇ ಮಾಡ್ತೀನಿ ರೀ. ಗಣಪತಿ ಹಬ್ಬ ಬಂತು. ಯೆಸ್ ಗಣಪತಿ ಹಬ್ಬನ ಗ್ರ್ಯಾಂಡ್ ಆಗಿ ಮಾಡ್ದೆ. ಗಣಪತಿ ನೀನೇ ಸರ್ವೋತ್ತಮ ಕಣಪ್ಪ ಅಂತ ಹೇಳ್ದೆ. ಈಗ ವರಮಹಾಲಕ್ಷ್ಮಿ ಆಯ್ತು. ಲಕ್ಷ್ಮಿಯನ್ನ ಕೂರಿಸ್ದೆ. ಲಕ್ಷ್ಮಿ ನೀನೇ ಸರ್ವೋತ್ತಮ ಅಮ್ಮ ಅಂತ ಅಂದೆ. ಅಥವಾ ನವರಾತ್ರಿ ಬಂತು. ದುರ್ಗೆಯನ್ನ ಪೂಜೆ ಮಾಡ್ದೆ. ದುರ್ಗೆ ನೀನೇ ಸರ್ವೋತ್ತಮ ಅಂತ ಹೇಳ್ದೆ. ಹೌದು. ಅವತ್ತು ಆ ದಿನದ ವಿಶೇಷ ಇತ್ತು. ನಾನು ಅವ್ರನ್ನ ಸರ್ವೋತ್ತಮ, ಸರ್ವೋತ್ತಮ, ಸರ್ವೋತ್ತಮ ಅಂತ ಹೇಳ್ದೆ. ಈಗ ಒಂದು ದಿನ ಎಲ್ರೂ ಒಟ್ಟಿಗೆ ಬಂದ್ಬಿಟ್ರು. ಆಗ ಯಾರನ್ನ ಸರ್ವೋತ್ತಮ ಅಂತ ಹೇಳ್ತೀರಾ? ಅಲ್ವಾ? ಹಾಗೇನೆ ಇಲ್ಲಿ ಒಂದು ಗ್ರೂಪ್ ಅಂದಾಗ ಯಾರೋ ಒಬ್ರು ಅಡ್ಮಿನ್ ಇರ್ಬೇಕು. ಯೆಸ್ ನೀವೆಲ್ಲ ಹೇಗ್ ಹೇಳ್ತೀರೋ ಹಾಗೇ ಕೇಳ್ತೀವಪ್ಪ ಅಂತ ಅಂದ್ಬಿಟ್ಟು ಸುಮ್ನಾಗ್ಬಿಡ್ಬೇಕು. ಈಗ ಒಂದು ಫ್ರೆಂಡ್ಸ್ ಕ್ಲಬ್ ಇರುತ್ತೆ. ಆ ಫ್ರೆಂಡ್ಸ್ ಕ್ಲಬ್ಬಲ್ಲಿ ಯಾರೋ ಒಬ್ರು ಅಡ್ಮಿನ್ ಇರ್ತಾರೆ. ಅವ್ರು ಹೇಳಿದ ತಕ್ಷಣ ಹ್ಞೂ ನಾವ್ ಮಿಕ್ದವ್ರೆಲ್ಲ ಒಪ್ಕೊಳ್ಳೇಬೇಕು. ಅಂದ್ರೆ ಅವರೇ ಸುಪೀರಿಯರ್ ಅನ್ನೋದಕ್ಕಿಂತ ಒಬ್ಬರ ಮಾತು ನಡಿಬೇಕು ಅನ್ನೋದು ಅದರ ಉದ್ದೇಶ ಆಗಿರುತ್ತೆ. ಅದೇ ರೀತಿ ಇಲ್ಲಿ 10 ಮಂದಿ ಇದ್ದಾರೆ ಅಂದಾಗ 10 ಮಂದಿನೂ ಅಡ್ಮಿನ್ ಅಲ್ಲ. ಹೌದು. 10 ಮಂದಿನೂ ಶ್ರೇಷ್ಠರೇ. ಈಗ ಗಣಪತಿನೂ ಶ್ರೇಷ್ಠ, ಕೃಷ್ಣನೂ ಶ್ರೇಷ್ಠ, ನವರಾತ್ರಿಯಲ್ಲಿ ದುರ್ಗೆಯೂ ಶ್ರೇಷ್ಠ, ಎಲ್ಲರೂ ಶ್ರೇಷ್ಠರೇ. ಆದ್ರೆ ಸುಪೀರಿಯರ್ ಅಂತ ಬಂದಾಗ, ಯಾರೋ ಒಬ್ಬ ರಾಜ ಅಂತ ಕೂರಿಸ್ಬೇಕು ಅಂದಾಗ, ಒಂದು ರಾಜ್ಯಕ್ಕೆ ಒಬ್ಬನೇ ಹೇಗೆ ರಾಜ ಇರ್ತಾನೆ, ಹಾಗೇನೆ ಇಲ್ಲಿ ಒಬ್ಬನೇ ರಾಜ ಆಗಿರ್ತಾನೆ. ಆ ರಾಜ ಎಲ್ಲರ ಮುಖೇನ ಆ ಕೆಲಸಗಳನ್ನ ಮಾಡಿಸ್ತಾ ಇರ್ತಾನೆ. ಅಂದ್ರೆ ಈಗ ಒಬ್ರು ಪ್ರಜೆಗಳನ್ನ ನೋಡ್ಕೊಳ್ಳೋದು, ಒಬ್ರು ಪ್ರಾಣಿಗಳನ್ನ ನೋಡ್ಕೊಳ್ಳೋರು, ಒಬ್ಬೊಬ್ರಿಗೆ ಒಂದೊಂದು ಕೆಲಸವನ್ನ ಹೇಗೆ ವಹಿಸಿರ್ತಾರೆ, ಆ ರೀತಿ ಇಲ್ಲಿ ಭಗವಂತ ಎಲ್ಲರಲ್ಲಿ ಕುಳಿತು ಆ ಎಲ್ಲ ಕೆಲಸಗಳನ್ನ ಮಾಡಿಸ್ತಾ ಇರ್ತಾನೆ. ಹೌದಾ? ಹಾಗಿದ್ರೆ ಅವನೇ ಸುಪೀರಿಯರಾ ಅಂತ ನೋಡೋದಾದ್ರೆ, ಅವನು ಹೇಳ್ತಾ ಇದ್ದಾನೆ, ಹೌದು ಎಲ್ಲವುದೂ ಸಹ ನನ್ನಿಂದನೇ. ಅದಕ್ಕೆ ಇನ್ನೂ ಒಂದು ಚೂರು ಒತ್ತು ಕೊಡೋ ಹಾಗೆ ಹೇಳ್ತಾ ಇದ್ದಾನೆ. ಯಾಂತಿ ಹೋಗುತ್ತಾರೆ ದೇವವ್ರತಾಹ ದೇವತೆಗಳ ಆರಾಧಕರು, ದೇವಾನ್ ದೇವತೆಗಳಲ್ಲಿಗೆ, ಪಿತೃನ್ ಪೂರ್ವಜರು, ಯಾತಿ ಹೊಂದುತ್ತಾರೆ, ಪಿತೃವ್ರತಾಹ ಪೂರ್ವಜರ ಆರಾಧಕರು, ಭೂತಾನಿ ಭೂತ ಮತ್ತು ಪಿಚಾಚಿಗಳಿಗೆ, ಯಾಂತಿ ಹೋಗುತ್ತಾರೆ, ಭೂತ ಇಚ್ವ ಅಂದ್ರೆ ಭೂತ ಮತ್ತು ಪಿಚಾಚಿಗಳನ್ನ ಪೂಜೆ ಮಾಡುವವರು, ಯಾತಿ ಹೋಗುತ್ತಾರೆ, ಮತ್ ನನ್ನ ಯಾಜ್ ಯಾ- ಯಾಜಿನ ಭಕ್ತರು, ಅಪಿ ಆದರೆ ಮಾಂ ನನ್ನಲ್ಲಿಗೆ. ಅಂದ್ರೆ ಯಾವ ಯಾವ ದೇವತೆಗಳನ್ನ ಪೂಜೆ ಮಾಡುವವರು ಎಲ್ಲಿ ಎಲ್ಲಿಗೆ ಹೋಗ್ತಾರೆ ಅಂತ ಮತ್ತೆ ಇಲ್ಲಿ ಮತ್ತೊಮ್ಮೆ ಕೃಷ್ಣ ಹೇಳ್ತಾ ಇದ್ದಾನೆ.
ಹೇಗಪ್ಪಾ ಅಂತ ಅಂದ್ರೆ, ಮೊದಲನೇ ಶ್ವ ಸಾಲಿನಲ್ಲಿ ಹೇಳ್ತಾ ಇದ್ದಾನೆ, ಯಾಂತಿ ದೇವ ವ್ರತಾನ್ ದೇವಾನ್. ಅಂದ್ರೆ ಯಾರು ಬೇರೆ ದೇವತೆಗಳನ್ನ ಪೂಜೆ ಮಾಡುತ್ತಾರೋ, ಅಂದ್ರೆ ದೇವವ್ರತಾಹ, ದೇವರನ್ನ ನಂಬಿಕೊಂಡು, ಅಂದ್ರೆ ಇದೇ ದೇವರೇ ಎಲ್ಲ ಅಂತ ಯಾರು ಯಾವ ದೇವತೆಗಳ ಪೂಜೆಯನ್ನ ಮಾಡ್ತಾರೋ ಅವರು ಆ ದೇವತೆಯ ಲೋಕಕ್ಕೆ ಹೋಗುತ್ತಾರೆ. ಈಗ ಉದಾಹರಣೆ, ಇಂದ್ರನನ್ನ ಪೂಜೆ ಮಾಡಿದ್ರೆ ಇಂದ್ರ ಲೋಕಕ್ಕೆ ಹೋಗ್ತಾರೆ, ಗಣಪತಿಯನ್ನ ಪೂಜೆ ಮಾಡಿದ್ರೆ ಗಣಪತಿ ಲೋಕಕ್ಕೆ ಹೋಗ್ತಾರೆ. ಹಾಗೂ ನೀವು ಯಾವ ದೇವತೆಗಳ ಪೂಜೆಯನ್ನ ಮಾಡ್ತೀರಾ ಆ ದೇವತೆಗಳ ಲೋಕಕ್ಕೆ ಹೋಗ್ತೀರಾ. ಪಿತೃನ್ ಯಾಂತಿ ಪಿತ ಪಿತೃವ್ರತಾಹ. ಅಂದ್ರೆ ಕೆಲವರು ಏನ್ ಮಾಡ್ತಾರೆ, ಪಿತೃಗಳ ಆರಾಧನೆಯನ್ನ ಮಾಡ್ತಾರೆ. ಹೌದು, ಎಲ್ಲರೂ ಸಹ ಪಿತೃಗಳ ಆರಾಧನೆಯನ್ನ ನಾವೆಲ್ಲರೂ ಮಾಡ್ತೀವಿ. ಆದ್ರೆ ಆ ಎಲ್ಲರೂ ಹೇಗ್ ಮಾಡ್ತಾರಪ್ಪ ಅಂದ್ರೆ, ವರ್ಷಕ್ಕೆ ಒಂದು ದಿನ ಯಾವ್ದಾದ್ರು ಅಂದ್ರೆ ಕೆಲವರು ಒಬ್ಬೊಬ್ರು ಮನೆ ಅವ್ರವರ ಪದ್ಧತಿ ಹೇಗಿರುತ್ತೆ ಹಾಗೆ ವರ್ಷಕ್ಕೆ ಒಮ್ಮೆ ಪಿತೃಗಳ ಕಾರ್ಯವನ್ನ ಮಾಡ್ತೀವಿ. ಉದಾಹರಣೆ, ಅವರವರ ಸಂಪ್ರದಾಯಕ್ಕೆ ಸಂಬಂಧಿಸಿದ ಹಾಗೆ ಪೂಜೆಯನ್ನ ಮಾಡ್ತಾರೆ. ಆದ್ರೆ ಹೇಳ್ತಾ ಹೋಗ್ತಾರೆ, ಪಿತೃಗಳಿಗೆ ಕೇವಲ ಶ್ರಾದ್ದವನ್ನ ಒಂದು ದಿನ ಮಾಡಿದ್ರೆ ಸಾಲೋದಿಲ್ವಂತೆ. ಅವರಿಗೆ ನಾವು ಸದಾ ಸ್ಮರಿಸ್ತಾ ಇರ್ಬೇಕಂತೆ. ಉದಾಹರಣೆ, ನಾವು ಯಾವ್ದಾದ್ರು ತೀರ್ಥಕ್ಷೇತ್ರಕ್ಕೆ ಹೋದಾಗ್ಲೂ ಸಹ ಆ ತೀರ್ಥಕ್ಷೇತ್ರದಲ್ಲಿ ಅವರಿಗೆ ತರ್ಪಣ ಬಿಡೋದು ಅಥವಾ ಪಿಂಡ ಪ್ರದಾನ ಮಾಡೋದು ಮಾಡ್ಬೇಕಂತೆ. ಯಾಕೆ ಅಂದ್ರೆ, ನಾನು ಇಲ್ಲಿ ಬಂದಿದ್ದೀನಿ, ನಿಮ್ಮನ್ನ ಜ್ಞಾಪಿಸ್ಕೊಳ್ತಾ ಇದ್ದೀನಿ ಅಂತ. ಅಷ್ಟೇ ಅಲ್ಲ, ಕೆಲವರು ಮನೆಯಲ್ಲಿ ಇದು ಪದ್ಧತಿ ಇರುತ್ತೆ. ಆ ಮದುವೆ ಮುಂಜಿ ಇದೆಲ್ಲ ಮಾಡ್ಬೇಕಾದ್ರೆ, ಮುಖ್ಯ ಕಾರ್ಯಗಳನ್ನ ಮಾಡ್ಬೇಕಾದ್ರೆ ಪಿತೃಗಳ ಕಾರ್ಯವನ್ನ ಮಾಡೇ ಮಾಡ್ತಾರೆ. ಹೇಗೆ ಮಾಡ್ತಾರೆ ಅಂದ್ರೆ, ಪಿತೃ ಕಾರ್ಯ ಅಂತ ಮಾಡೋದಿಲ್ಲ, ನಾಂದಿ ಅಂತ ಮಾಡ್ತೀವಿ. ಆ ನಾಂದಿ ಯಾರಿಗೆ ಸಮರ್ಪಿತ ಆಗಿರುತ್ತಪ್ಪ ಅಂತ ಅಂದ್ರೆ, ಮನೆಯ ಹಿರಿಯರಿಗೆ. ಇದು ಕೆಲವರ ಮನೆಯಲ್ಲಿ ಮಾತ್ರ ಈ ಪದ್ಧತಿ ಇದೆ. ಆ ರೀತಿ ಅಲ್ಲೂ ಸಹ ನಾವೇನ್ ಮಾಡ್ತೀವಿ, ಯಾವುದೇ ಒಂದು ಶುಭ ಕಾರ್ಯ ಮಾಡ್ಬೇಕಾದ್ರೂ ಸಹ ಅವ್ರನ್ನ ಜ್ಞಾಪಿಸ್ಕೊಳ್ತಾ ಇದೀವಿ. ಅಂದ್ರೆ ಪಿತೃಗಳ ಆರಾಧನೆ ಮಾಡುವವರು ಸಹ ಪಿತೃಗಳ ಲೋಕವನ್ನ ಹೋಗಿ ಸೇರ್ತಾರೆ. ಅಂದ್ರೆ ಪಿತೃಗಳು ಅಷ್ಟೇ. ಬೇಕಾದ್ರೆ ನೀವು ಯಾವ್ದಾದ್ರು ಜಾತಕವನ್ನ ತೋರಿಸಿದಾಗ ಅಥವಾ ಕೆಲವೊಮ್ಮೆ ಹೇಳೋದುಂಟಲ್ವಾ, ನೀವು ಪಿತೃ ಕಾರ್ಯ ಸರಿಯಾಗಿ ಮಾಡಿಲ್ಲ ಅನ್ಸುತ್ತೆ ಅಂತಲೂ ಸಹ ಹೇಳೋದುಂಟು. ಅಂದ್ರೆ ಪಿತೃಗಳಿಗೆ ನಾವು ಜ್ಞಾಪಿಸ್ಕೊಳ್ತಿಲ್ಲ ಅಂತ. ಆದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, ಅವರನ್ನ ಯಾರು ಪೂಜೆ ಮಾಡ್ತಾರೋ ಅವರು ಅವರ ಲೋಕಕ್ಕೆ ಹೋಗ್ತಾರೆ. ಕೆಲವರು ಇರ್ತಾರೆ, ಅವರು ಭೂತಾನಿ ಯಾಂತಿ ಭೂತೇಚ್ಛ. ಅಂದ್ರೆ ಕೆಲವರು ಭೂತಗಳು ಪಿಚಾಚಿಗಳನ್ನ ಆರಾಧನೆ ಮಾಡ್ತಾರೆ, ಅವರು ಅವರ ಲೋಕಕ್ಕೆ ಹೋಗಿ ಸೇರ್ತಾರೆ. ಹಾಗಿದ್ರೆ ಯಾರ್ಯಾರು ಯಾರನ್ನ ಪೂಜೆ ಮಾಡ್ತಾರಪ್ಪ ಅಂತ ಅಂದ್ರೆ, ದೇವತೆಗಳನ್ನ ಪೂಜೆ ಮಾಡೋರು ಸಾತ್ವಿಕರು, ಪಿತೃಗಳನ್ನ ಪೂಜೆ ಮಾಡೋರು ರಾಜಸ ಸ್ವಭಾವದವರು, ಹಾಗೂ ಭೂತವನ್ನ ಆರಾಧನೆ ಮಾಡುವವರು ತಾಮಸ ಸ್ವಭಾವದವರು ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ನಮ್ಮ ಸ್ವಭಾವ ಹೇಗಿರುತ್ತೆ ನಾವು ಹಾಗೆ ಭಗವಂತನನ್ನ ಆರಾಧನೆ ಮಾಡ್ತೀವಿ. ಆದ್ರೆ ಇಲ್ಲಿ ಕೊನೆ ಸಾಲಲ್ಲಿ ಹೇಳ್ತಾ ಇದ್ದಾನೆ ಭಗವಂತ, ಯಾತಿ ಆ ಮಾಧ್ಯಚಿ ನೋಪಿ ಮಾಂ. ಅಂದ್ರೆ ಯಾರು ನನ್ನನ್ನ ಆರಾಧನೆ ಮಾಡ್ತಾರೆ ಅವರು ನನ್ನನ್ನ ಸೇರ್ತಾರೆ. ಹಾಗಿದ್ರೆ ರಜೋಗುಣ, ತಮೋಗುಣ, ಸಾತ್ವಿಕ ಗುಣ ಎಲ್ಲಾ ಗುಣನೂ ನೀನು ಆಲ್ರೆಡಿ ಹೇಳ್ಬಿಟ್ಟಿದ್ಯಾ. ಹಾಗಿದ್ರೆ ನಿನ್ನನ್ನ ಯಾರು ಪೂಜೆ ಮಾಡ್ತಾರಪ್ಪ ಅಂತ ನೋಡೋದಾದ್ರೆ, ಅವರು ನಿರ್ಗುಣರು. ಅಂದ್ರೆ ಅವರಿಗೆ ಸಾತ್ವಿಕ ಸ್ವಭಾವದವರು ಆಗಿರೋದಿಲ್ಲ, ರಾಜಸ ಸ್ವಭಾವದವರು ಆಗಿರೋದಿಲ್ಲ, ತಾಮಸ ಸ್ವಭಾವದವರು ಆಗಿರೋದಿಲ್ಲ. ಅವರು ಕೇವಲ ನಿರ್ಗುಣರು, ಯಾವ ಸ್ವಭಾವನೂ ಇಲ್ಲ. ಅವರು ಕೇವಲ ಭಗವಂತನನ್ನ ಆರಾಧನೆ ಮಾಡಿ ನನ್ನನ್ನ ಸೇರ್ತಾರೆ ಮರಣಾನಂತರ. ಹಾಗಾಗಿ ಭಗವಂತನು ನಿರ್ಗುಣ, ಅದು ನಮಗೆ ಗೊತ್ತಿರುವಂತದ್ದು. ಅವನಿಗೆ ಈ ಮೂರು ಗುಣಗಳ ಸ್ಪರ್ಶವೇ ಇಲ್ಲ. ಆದ್ರೆ ಈ ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ನನ್ನ ಭಕ್ತರಿಗೂ ಸಹ ಈ ಮೂರು ಗುಣಗಳು ಇರೋದಿಲ್ಲ ಅಂತ. ಹಾಗಾಗಿ ಯಾರು ಆ ಭಗವಂತನನ್ನ ಆರಾಧನೆ ಮಾಡ್ತೀವಿ, ಆ ಭಗವಂತನ ಲೋಕವನ್ನ ಸೇರ್ತೀವಿ. ನಮ್ಗೆ ಆಲ್ರೆಡಿ ಗೊತ್ತಾಗೋಗಿದೆ, ಯಾವುದೇ ಬೇರೆ ಲೋಕಕ್ಕೆ ಅಂದ್ರೆ ಈಗ ದೇವತೆಗಳ ಲೋಕಕ್ಕೆ, ಪಿತೃಲೋಕಕ್ಕೆ ಅಥವಾ ಭೂತದ ಲೋಕಕ್ಕೆ, ನಾವು ಯಾವ ಲೋಕಕ್ಕೆ ಹೋದ್ರೂ ಸಹ ನಾವಲ್ಲಿ ಚೆನ್ನಾಗಿರ್ತೀವಿ, ಚೆನ್ನಾಗಿರೋದಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಮತ್ತೆ ಹುಟ್ಟಿ ಬರ್ತೀವಿ. ಆದ್ರೆ ಭಗವಂತನನ್ನ ಆರಾಧನೆ ಮಾಡಿದಾಗ ಮತ್ತೆ ನಾನು ಈ ಭೂಲೋಕಕ್ಕೆ ಮತ್ತೆ ಹುಟ್ಟಿ ಬರೋದಿಲ್ಲ. ಹಾಗಿದ್ರೆ ನೀನ್ ಇಷ್ಟೊಂದು ಹೇಳ್ತಾ ಇದೀಯಲ್ಲ, ಹಾಗಿದ್ರೆ ನಿನ್ನನ್ನು ಆರಾಧನೆ ಮಾಡೋದು ತುಂಬಾ ಕಷ್ಟ ಏನೋ ಅಲ್ವಾ? ಯಾಕೆ ಅಂದ್ರೆ ನಾನು ಆಲ್ರೆಡಿ ತಿಳ್ಕೊಂಡ್ಬಿಟ್ಟಿದೀನಿ, ನೀನು ವರನೇ ಕೊಡೋದಿಲ್ಲ ಅಂತ. ಯಾಕೆಂದ್ರೆ ಅದು ನಿಜ.
ಭಗವಂತ ಅಷ್ಟು ಸುಲಭವಾಗಿ ವರ ಕೊಡೋದಿಲ್ಲ. ನಮಗೂ ಗೊತ್ತು 4 ವರ್ಷದ ಧ್ರುವ ಮಹಾರಾಜ ಅವನು ಅಷ್ಟು ಕಠೋರ ತಪಸ್ಸು ಮಾಡಿದ್ರೆ ಭಗವಂತ ಅಷ್ಟು ಬೇಗ ಬರ್ಲಿಲ್ಲ. ಅವನು ತಪಸ್ಸು ಮಾಡ್ತಾ ಇದ್ದಿದ್ದ ಶಾಖ ಹೇಗಿತ್ತು ಅಂದ್ರೆ ದೇವತೆಗಳ ಲೋಕ ಸುಡ್ತಾ ಇತ್ತಂತೆ. ಆ ದೇವತೆಗಳೆಲ್ಲ ಓಡೋಗಿ ಹೇಳ್ತಾರಂತೆ ಭಗವಂತನಿಗೆ, ಅಯ್ಯೋ ಭಗವಂತ, ಅವ್ನ್ ನೋಡಿದ್ರೆ ಅಷ್ಟು ಪುಟ್ಟ ಮಗು, ಅವನ್ ಆರಾಧನೆ ಮಾಡ್ತಿದ್ದಾನಲ್ಲ, ಆ ಆರಾಧನೆ ಹೇಗಿದೆ ಅಂದ್ರೆ ಅದ್ರ ತಾಪ ನನಗಿಲ್ಲಿ ಕುತ್ಕೊಳಕ್ ಆಗ್ತಿಲ್ಲ, ತುಂಬಾ ಶೆಕೆ ಇದೆ, ನೀನು ಹೋಗು ಫಸ್ಟ್ ಅವ್ನ್ ತಪಸ್ಸನ್ನ ಮುಗ್ಸಪ್ಪ ಅಂತ ಕೇಳ್ಕೊಂತಾರೆ ದೇವತೆಗಳು. ಹಾಗಿರ್ಬೇಕಾದ್ರೆ ಭಗವಂತ ನಾನು ನಿನ್ನನ್ನು ಆರಾಧನೆ ಮಾಡ್ತಾ ಇದ್ದೀನಿ, ಪ್ರೀತಿಸ್ತಾ ಇದ್ದೀನಿ, ನನಗ್ ಒಳ್ಳೇದ್ ಮಾಡು ಅಂದ ತಕ್ಷಣ ಒಳ್ಳೇದ್ ಮಾಡ್ಬಿಡತಾನ? ಮಾಡಲ್ಲ ಕಣ್ರಿ. ಹೌದಾ? ಅವನನ್ನ ಆರಾಧನೆ ಮಾಡೋದು ಅಷ್ಟೊಂದ್ ಕಷ್ಟನಾ ಅಂತ ಅಂದ್ರೆ ಅದಕ್ಕೆ ಕೃಷ್ಣನೇ ಹೇಳ್ತಾನೆ, ನನ್ನನ್ನ ಆರಾಧನೆ ಮಾಡೋದು ತುಂಬಾ ಸುಲಭ. ಹೌದಾ? ಅಷ್ಟೊಂದ್ ಸುಲಭನಾ? ಈಗ ಕೆಲವರು ಆ ಎಕ್ಸಾಂಪಲ್ ಹೇಳ್ತಾ ಇರೋದು. ಕೆಲವ್ರನ್ನ ನೋಡಿದ ತಕ್ಷಣ ನಮ್ಗೇನನ್ಸುತ್ತೆ, ಅಯ್ಯೋ! ಅವ್ರನ್ ಮನೆ ಕರಿಯೋದುಂಟಾ ರೀ? ಅವ್ರು ತುಂಬಾ ಇದಲ್ವಾ? ಆಮೇಲೆ ಅವ್ರನ್ನ ಬಂದ್ರೆ ಅವ್ರನ್ನೇ ನೋಡ್ಕೋಬೇಕು, ತುಂಬಾ ಕಷ್ಟ ಅಪ್ಪ ಅಂತ ನಾವ್ ಹೇಗೆಲ್ಲ ಮಾತಾಡ್ಕೊಂತೀವಿ. ಹಾಗೇನೆ ಈ ಭಗವಂತನನ್ನ ನಾನು ಆರಾಧನೆ ಮಾಡೋದು ಅಷ್ಟೊಂದು ಕಷ್ಟನಾ ಅಂತ ಅಂದ್ರೆ ಇಲ್ಲ, ತುಂಬಾ ಸುಲಭ. ಹೇಗೆ ಸುಲಭ ಅಂತ ಹೇಳ್ಬೇಕು ಅಂತ ಅಂದ್ರೆ, ಆ ಹೂವ ಕುಯ್ಯುವವರ ಮನೆಗೆ ಹುಲ್ಲ ತರುವವನು ಅಂತ ನಾವು ಆಲ್ರೆಡಿ ಏನ್ ತಿಳ್ಕೊಂಡ್ಬಿಟ್ಟಿದೀವಿ. ಹಾಗೆ ಭಗವಂತ ಅರ್ಜುನ, ಭಗವಂತ ನೀನೇ ಬೇಕು ನನಗೆ, ನಿನ್ನ ಯಾವುದು ಬೇಡ ಅಂತ ಹೇಗೆ ಕೇಳ್ದ, ಅವನಿಗೆ ಸಾರಥಿ ಆದ. ಸಾರಥಿ ಇಸ್ ನಥಿಂಗ್ ಬಟ್ ಡ್ರೈವರ್ ಅಲ್ವಾ? ಡ್ರೈವರ್ ಆಗಿ ಕೆಲಸ ಮಾಡ್ತಾನೆ. ಆದ್ರೆ ಹಂಗಂತ ಅವನು ಸುಮ್ನೆ ಸಾರಥಿ ಅಲ್ಲ, ಅವನು 100% ಸಾರಥಿ ಅಂತೆ. ಆ ರಥಕ್ಕೆ ಕುದುರೆಯನ್ನ ಕಟ್ತಾ ಇದ್ದಂತೆ, ಆ ಕುದುರೆಯನ್ನ ಬಿಚ್ಚಿ ಅದನ್ನ ತೊಳೆದು ಅದನ್ನ ಆರೈಕೆ ಮಾಡಿ ಅದಕ್ಕೆ ಏನೆಲ್ಲ ಬೇಕೋ ಅಷ್ಟೊಂದು ನೋಡ್ಕೊಳ್ತಾ ಇದ್ನಂತೆ ಕೃಷ್ಣ. ನೋಡಿ, ಹೌದಾ ಅಂತ ನೋಡೋದಾದ್ರೆ ಅಷ್ಟೇ ಅಲ್ಲ, ನಾವು ಸಾಕಷ್ಟು ಬಾರಿ ಎಕ್ಸಾಂಪಲ್ ಕೊಟ್ಟಿದೆ. ರಾಜಸೂಯ ಯಾಗ ಮಾಡ್ಬೇಕಾದ್ರೂ ಅಷ್ಟೇ, ಕೃಷ್ಣನಿಗೆ ಕಾಲ್ ತೊಳಿಬೇಕು, ಕೃಷ್ಣ ಎಲ್ಲಿದ್ದಾನೆ ಅಂತ ಹುಡ್ಕಕ್ ಹೋದ್ರೆ ಕೃಷ್ಣ ನೋಡಿದ್ರೆ ಅವನು ಜಂಬ ಮಾಡ್ಕೊಂಡ್ ಕೂತಿರ್ಲಿಲ್ಲ. ಅಲ್ಲಿ ಆ ಮನೆಗೆ ಯಾರ್ಯಾರು ಬರ್ತಾರೆ ಅಂದ್ರೆ ಆ ಯಜ್ಞಕ್ಕೆ ಯಾರು ಬರ್ತಾರೆ ಅವ್ರಿಗೆ ಸಾಮಾನ್ಯರಲ್ಲಿ ಸಾಮಾನ್ಯ ಜನರಿಗೆ ಕಾಲ್ ತೊಳ್ಕೊಳ್ಳೋದಿಕ್ಕೆ ನೀರು ಕೊಡ್ತಾ ಇದ್ನಂತೆ ಭಗವಂತ. ಅಂಥದ್ರಲ್ಲಿ ಅವನನ್ನ ಆರಾಧನೆ ಮಾಡೋದು ಕಷ್ಟ ಅಂತಿರಲ್ಲ ಅಂತ ಹೇಳ್ತಾ ಇದ್ದಾನೆ. ಹೌದಾ? ನಾನು ಇಷ್ಟ ದಿನ ತುಂಬಾ ಕಷ್ಟ ಅಪ್ಪ ನಿನ್ನನ್ನ ಅನ್ಕೊಂಡಿದ್ದೆ. ನಿನ್ನನ್ ಹೆಂಗೆ ಆರಾಧನೆ ಮಾಡ್ಲಿ ಕೃಷ್ಣ ಅಂದ್ರೆ ಅದಕ್ಕೂ ನಮ್ಗೆ ಸುಲಭದಲ್ಲಿ ಸುಲಭ ಉಪಾಯವನ್ನ ಕೊಡ್ತಾ ಇದ್ದಾನೆ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನಪ್ಪ ಅಂದ್ರೆ, ಪತ್ರಂ ಒಂದು ಎಲೆಯನ್ನ, ಪುಷ್ಪಂ ಒಂದು ಹೂವನ್ನ. ಅವನ್ ಸಾವಿರಾರು ಕೇಳ್ತಾ ಇಲ್ಲ ಕಣ್ರಿ, ಒಂದೇ ಒಂದ್ ಎಲೆ, ಒಂದೇ ಒಂದ್ ಹೂವ, ಫಲಂ ಒಂದೇ ಒಂದ್ ಹಣ್ಣು, ತೋಯಂ ನೀರು, ಯಹ ಯಾವನು, ಮೇ ನನಗೆ, ಭಕ್ತಿಯ ಭಕ್ತಿಯಿಂದ, ಪ್ರಯಚ್ಛತಿ ಅರ್ಪಿಸುತ್ತಾರೋ, ತತ್ ಅದನ್ನು, ಅಹಂ ನಾನು, ಭಕ್ತಿ ಉಪಹೃತಂ ಭಕ್ತಿಯಿಂದ ಅರ್ಪಿಸಿದ, ಅಶ್ನಾಮಿ ಸ್ವೀಕರಿಸುತ್ತೇನೆ, ಪ್ರಯತ ಆತ್ಮನಃ ಶ್ರದ್ಧಾ ಪ್ರಜ್ಞೆಯಲ್ಲಿ ಇರುವವನಿಂದ. ಅಂದ್ರೆ ಈ ಶ್ಲೋಕನೂ ಅಷ್ಟೇ, ನೀವು ನಂಜನಗೂಡಿಗೆ ಹೋದ್ರೆ ನೋಡ್ಬೋದು, ದೇವಿಯ ಇದ್ರಲ್ಲಿ ಈ ಶ್ಲೋಕವನ್ನ ಬರ್ದಿದ್ದಾರೆ. ಪತ್ರಂ ಪುಷ್ಪಂ ಫಲಂ ತೋಯಂ ಅಂದ್ರೆ ನನಗೇನು ನೀನ್ ತುಂಬಾ ಕೊಡ್ಬೇಕು ಅಂತ ಇಲ್ಲಪ್ಪ, ನೀನು ಭಕ್ತಿಯಿಂದ ಒಂದೇ ಒಂದು ಪತ್ರೆ, ತುಳಸಿ ಪತ್ರೆಯನ್ನ ಕೊಟ್ರೂ ಸಾಕು, ಒಂದೇ ಒಂದ್ ಹಣ್ಣು, ಯಾವ ಹಣ್ಣಾದ್ರೂ ಸರಿ, ಯಾವ ಹೂವಾದ್ರೂ ಸರಿ, ಒಂದು ಪುಟ್ಟ ಪಾರಿಜಾತ, ಅದು ಒಂದು 10 ನಿಮಿಷ 15 ನಿಮಿಷ ಮ್ಯಾಕ್ಸಿಮಮ್ 1 ಗಂಟೆ ಇರುತ್ತಾ, ಅದೇ ಹೂ ಸಾಕು. ನೀನ್ ಭಕ್ತಿ ಕೊನೆಗೆ ಏನು ಇಲ್ವಾ ನಿಮ್ ಮನೆಯಲ್ಲಿ? ಇದ್ದು ಬಚ್ಚಿಟ್ಕೊಳ್ಳೋದಲ್ಲ, ಏನೂ ಇಲ್ವಾ ನಿನಗೆ ಪೂಜೆ ಮಾಡೋದಿಕ್ಕೆ? ಕೊನೆಗೆ ನನಗೆ ತೋಯಂ ನೀರ್ ಕೊಟ್ಬಿಡು. ಆದ್ರೆ ಒಂದೇ ಒಂದು ಎಲೆ, ಒಂದೇ ಒಂದು ಹೂವು, ಒಂದೇ ಒಂದು ಹಣ್ಣು, ಯಾವುದೇ ಇಲ್ಲ ಅಂದ್ರೆ ಒಂದೇ ಒಂದು ಲೋಟ ನೀರು,
ಈಗ ಕೆಲವ್ರು ಹೇಳ್ತಾರೆ, ನಮ್ಮ ಹಿರಿಯರು ಹೇಳ್ತಾ ಇದ್ದಿದ್ದುಂಟು. ಯಾರ್ದಾರು ಮನೆಗೆ ಹೋದ್ರೆ ಹಂಗೆ ಬರ್ಬಾರ್ದು ಅಂತ ಏನ್ ಮಾಡ್ತಾರೆ, ಕೊನೇ ಪಕ್ಷ ನೀರ್ ಕೊಟ್ಬಿಡಿ ಸಾಕು ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಹಂಗೆ ಬರ್ಬಾರ್ದು ಅಂತ. ಅದೇ ರೀತಿ ಇಲ್ಲಿ ಭಗವಂತ ಏನೂ ಇಲ್ವಾ? ಬೇಡಪ್ಪ ನನಗೊಂದ್ ಲೋಟ ನೀರ್ ಕೊಡು ಸಾಕು. ಆದ್ರೆ ಹೆಂಗ್ ಬೇಕೋ ಹಂಗ್ ಕೊಡಂಗಿಲ್ಲ. ನೋಡಿ, ಯಾಕೆ ಕೃಷ್ಣ ಕಷ್ಟ ಅಂತ ಹೇಳ್ತಾನೆ ಅಂತ ಅಂದ್ರೆ ಕೃಷ್ಣನನ್ನ ಪೂಜೆ ಮಾಡೋದು, ಯೋ ಮೇ ಭಕ್ತ್ಯ ಪ್ರವ ಪ್ರಯಚ್ಛತಿ. ನೀನ್ ಕೊಡ್ಬೇಕು ಅಂತ ಹೆಂಗೆಂಗೋ ಕೊಡೋದಲ್ಲ. ನೀನು ಭಕ್ತಿಯಿಂದ ಕೊಡು ಸಾಕು. ಹಿ ಈಸ್ ಸೋ ಸ್ವೀಟ್ ಅಲ್ವಾ? ಅಂದ್ರೆ ನೀನ್ ಏನೋ ನನ್ನನ್ನ ಆರಾಧನೆ ಮಾಡ್ಬೇಕು ಅಂದ್ರೆ ಬೆಳ್ಳಿ ಬೇಕು, ಬಂಗಾರ ಬೇಕು, ಪಂಚ ಭಕ್ಷ್ಯ ಪರಮಾನ್ನ ಬೇಕು, ಅಥವಾ ಆ ಏನೇನೋ ಬೇಕು ಅಂತ ನಾನು ಏನು ಕೇಳಲ್ಲಪ್ಪ. ನೀನೇನು ಒಂದು 1,00,000 ಹೂ ತಂದು ನನಗ್ ಪೂಜೆ ಮಾಡು ಅಂತ ಕೇಳೋದಿಲ್ಲ. 1,00,000 ತುಳಸಿ ಅರ್ಚನೆಯನ್ನ ಮಾಡಬೇಕು ಅಂತ ನಾನ್ ಕೇಳೋದಿಲ್ಲ. ನೀನು ಲಕ್ಷದ ರೂಪದಲ್ಲಿ ನನಗೆ ಪೂಜೆ ಮಾಡ್ಬೇಡ. ಲಕ್ಷ್ಯ ಇಟ್ಟು ಪೂಜೆ ಮಾಡು ಅಂತ ಹೇಳ್ತಾ ಇದ್ದಾನೆ ಅಷ್ಟೇ. ನಾವಲ್ಲಿ ಒಂದು ಯಾವತ್ತನ್ನ ನಾವು ಬಿಟ್ಟು ಬಿಟ್ಟಿದೀವ್ರಿ. ಅಂದ್ರೆ ಒಂದೇ ಒಂದು ತುಳಸಿ ನಮಗೆಲ್ರಿಗೂ ಗೊತ್ತು. ಆ ತುಲಾಭಾರ ಮಾಡ್ದಾಗ ಎಷ್ಟೇ ಬಂಗಾರ ಇಟ್ರು ಒಂದು ಚೂರು ಜಗ್ಗದ ಆ ತೂಕದ ತಕ್ಕಡಿ ಏನಿದೆ, ರಾಧೆ ಪ್ರೀತಿಯಿಂದ ತುಳಸಿ ಇಟ್ಟ ತಕ್ಷಣ ಬಗ್ಗಿತಂತೆ ಅಲ್ವಾ? ನಮ್ಮೆಲ್ಲರಿಗೂ ಗೊತ್ತು. ಅಂದ್ರೆ ಇಲ್ಲಿ ಬೇಕಾಗಿರೋದೇನಪ್ಪಾ ಅಂತ ಅಂದ್ರೆ ಕೇವಲ ಭಕ್ತಿ ಅಷ್ಟೇ. ಭಕ್ತಿ ಬಿಟ್ಟು ಇನ್ನೇನೂ ಕೇಳೋದಿಲ್ವಂತೆ ಭಗವಂತನ. ಅದಕ್ಕೆ ಕಷ್ಟ ಅಂತೀವಲ್ಲ ನಾವು. ನೀನ್ ಏನೂ ಇಲ್ವಾ? ಒಂದ್ ಲೋಟ ನೀರನ್ನ ಭಕ್ತಿಯಿಂದ, ಭಗವಂತ ಇವತ್ ನನ್ ಮನೇಲಿ ಇರೋದಿದೇನೆ. ನೀನ್ ಇದನ್ನೇ ಸ್ವೀಕಾರ ಮಾಡು ಅಂತ ಹೇಳಿದ್ರು ಸಾಕು. ಅದನ್ನ ತುಂಬಾ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನಂತೆ ಭಗವಂತ. ನೀನು ನಾನ್ ಹೇಳಿದ್ನಲ್ಲ, ಲಕ್ಷ ತುಳಸಿಯನ್ನ ಕೊಡ್ಬೇಡ. ಒಂದೇ ಒಂದು ತುಳಸಿಯನ್ನ ಕೀಳ್ಬೇಕಾದ್ರೂ ಅಷ್ಟೇ, ಹೆಂಗ್ ಬೇಕೋ ಹಂಗೆ ಗಿಡ ಸಮೇತ ಕಿತ್ಬಿಟ್ಟು ನೀನ್ ಪೂಜೆ ಮಾಡ್ಬೇಡ. ಒಂದೇ ಒಂದು ತುಳಸಿಯನ್ನ ಕೀಳ್ಬೇಕಾದ್ರೆ ಆ ತುಳಸಿಗೊಂದು ನಮಸ್ಕಾರ ಮಾಡಿ, ಅಮ್ಮ ನಿನ್ನ ಕೃಷ್ಣನಿಗೆ ಅರ್ಪಿಸೋದಿಕ್ಕೆ ನನಗೊಂದೇ ಒಂದು ತುಳಸಿಯನ್ನ ಕಟ್ ಮಾಡ್ಕೊಂತಾ ಇದೀನಮ್ಮ ಅಂತ ಅನ್ಬಿಟ್ಟು ತುಳಸಿಯನ್ನ ನಮಸ್ಕಾರ ಮಾಡಿ, ಆ ತುಳಸಿಯನ್ನ ಕಟ್ ಮಾಡ್ಕೊಂಡು ಅದನ್ನ ಕಣ್ಣಿಗೊತ್ಕೊಂಡು, ಭಗವಂತ ಇದು ನಿನಗೆ ಅರ್ಪಿತ ತಂದೆ ಅಂತ ಪ್ರೀತಿಯಿಂದ ಭಕ್ತಿಯಿಂದ ಅರ್ಪಿಸಿದ್ರೆ ಸಾಕಂತೆ. ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾನೆ ಭಗವಂತ. ಆದ್ರೆ ನಾವು ತುಂಬಾ ಕಷ್ಟ ಅಂತ ಅನ್ಕೊಂಡ್ಬಿಟ್ಟಿದೀವಿ. ಇದಕ್ಕೆ ಇನ್ನೂ ಒಂದು ಉದಾಹರಣೆ ಹೇಳ್ಬೇಕು ಅಂತ ಅಂದ್ರೆ, ಒಬ್ಬ ಭಕ್ತ ಏನ್ ಮಾಡ್ತಾನೆ, ಗುರುಗಳ ಆಶ್ರಮಕ್ಕೆ ಬರ್ತಾನೆ. ಗುರುಗಳ ಆಶ್ರಮಕ್ಕೆ ಬಂದಾಗ ಗುರುಗಳಿರೋದಿಲ್ಲ. ಆಗ ಶಿಷ್ಯ ಹೇಳ್ತಾನೆ, "ಏನಾಯ್ತು? ಏನಾಗ್ಬೇಕಾಗಿತ್ತು ಹೇಳಿ" ಅಂದಾಗ, "ಇಲ್ಲ ಮನೇಲಿ ಏನೋ ಹೀಗೆ ಸಮಸ್ಯೆ ಆಗಿದೆ" ಅಂತ ಹೇಳಿದಾಗ, ಆಕೆ ಶಿಷ್ಯ ಹೇಳ್ತಾನೆ, "ನೀವಿಲ್ಲಿ ಕುತ್ಕೊಂಡು 108 ಸಲ ಭಗವಂತನ ನಾಮಸ್ಮರಣೆ ಮಾಡಿ" ಅಂತ ಹೇಳ್ತಾನೆ. 108 ಸಲ ನಾಮಸ್ಮರಣೆ ಮಾಡಿದ ತಕ್ಷಣ ಕಾಕತಾಳೀಯ ಅನ್ನೋ ಅಷ್ಟೊತ್ತಿಗೆ ಅವರ ಮನೆಯಿಂದ ಯಾರೋ ಬಂದು, "ಇಲ್ಲ ಎಲ್ಲ ಸರಿ ಹೋಯ್ತು" ಅಂತ ಹೇಳ್ತಾರೆ. ಅಯ್ಯೋ ಧನ್ಯವಾದ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಗುರು ಬಂದ ತಕ್ಷಣ ಶಿಷ್ಯ ಹೇಳ್ತಾನೆ ನಡೆದ ಘಟನೆಯನ್ನೆಲ್ಲ. ಆವಾಗ ಗುರುಗಳು ಬೈತಾರೆ, "ನೀನು ಭಗವಂತನ ನಾಮಕ್ಕೆ ಅವಮಾನ ಮಾಡ್ತಾ ಇದೀಯ." ಯಾಕೆ ಅಂತ ಅಂದ್ರೆ, ಭಗವಂತನ ನಾಮ 108 ಸರಿ ಹೇಳ್ಬೇಕಂತಿಲ್ಲ. ಒಂದೇ ಒಂದು ಸರಿ ಭಕ್ತಿಯಿಂದ ಕರೆದ್ರೆ ಸಾಕು. ಅದನ್ನೇ ಇಲ್ಲೂ ಹೇಳ್ತಾ ಇರೋದು. ನೀನು ಅಷ್ಟೊಂದು ಪೂಜೆ ಬೇಕು, ಅಷ್ಟೊಂದು ಹಣ್ಣು ಬೇಕು, ಅಷ್ಟೊಂದು ಹೂ ಬೇಕು. ಬೇಡ, ಅದ್ ಯಾವ್ದು ಬೇಡ. ನೀನು ಒಂದೇ ಒಂದು ಇಡು, ಆದ್ರೆ ಭಕ್ತಿಯಿಂದ ಇಡು. ನಾವು ಅದನ್ನ ಆಡಂಬರ ಮಾಡ್ಕೊಂಡ್ಬಿಟ್ಟಿದೀವಿ ಅಷ್ಟೇ. ಭಗವಂತನ ಪೂಜೆ, ದೇವ್ರ ಪೂಜೆ ಅಂದ್ರೆ ಅಯ್ಯೋ ಇಷ್ಟೇ ಕೆಜಿ ಹಣ್ಣಿರ್ಬೇಕು, ಇಷ್ಟೇ ಕೆಜಿ ಹೂವಿರ್ಬೇಕು, ಇಷ್ಟೇ ಇರ್ಬೇಕು. ಇಲ್ಲ, ಇದು ಯಾವುದನ್ನೂ ಸಹ ಭಗವಂತ ಕೇಳ್ತಾ ಇಲ್ಲ. ಇದು ಯಾವುದೂ ಭಗವಂತನಿಗೆ ಬೇಡ. ಭಗವಂತನಿಗೆ ಬೇಕಾಗಿರೋದು ಒಂದೇ. ಪತ್ರಂ, ಪುಷ್ಪಂ, ಫಲಂ, ತೋಯಂ. ಇದ್ರಲ್ಲಿ ಯಾವ್ದಾದ್ರೂ ಒಂದು. ಅದು ಹೇಗಿಡ್ಬೇಕು? ಭಕ್ತಿಯಿಂದ. ನೀನು ಹೂವು ತಂದಿಡ್ತಾ ಇದೀಯಾ? ಹೂವು ಕೀಳ್ಬೇಕಾದ್ರೆ ನಿನಗಿರ್ಬೇಕು, ಅಯ್ಯೋ ಇದು ನನ್ನ ಭಗವಂತನ ಸೇವೆಗೆ. ಪತ್ರೆ ಕೀಳ್ಬೇಕಾದ್ರೆ ನಿನಗೆ ಇರ್ಬೇಕು, ತುಳಸಿ ಕೀಳ್ಬೇಕಾದ್ರೆ ಇರ್ಬೇಕು, ಅಯ್ಯೋ ಇದು ನನ್ನ ಭಗವಂತನ ಪೂಜೆಗೆ. ಅಥವಾ ಹಣ್ಣು ತರ್ಬೇಕಾದ್ರೆ ಇರ್ಬೇಕು, ಅಯ್ಯೋ ಈಗ ಉದಾಹರಣೆ, ನಮಗೆ ತುಂಬಾ ಬೇಕಾದವರಿಗೆ ಏನಾದ್ರು ಗಿಫ್ಟ್ ಕೊಡ್ಬೇಕಂದ್ರೆ ಏನ್ ಮಾಡ್ತೀವಿ? ಅಂಗಡಿಗೆ ಹೋಗ್ಬಿಟ್ಟು ನಿಮ್ ಅಂಗಡಿನಲ್ಲಿ ಯಾವ್ದು ಬೆಸ್ಟ್ ಇದೆ ಅದನ್ನ ಕೊಡಿ ಅಂತ ಕೇಳ್ತೀವಿ ಅಲ್ವಾ? ಯಾವ್ದು ಚೀಪ್ ಆಗಿದೆ ಅದನ್ನ ಕೊಡಿ ಅಂತ ಕೇಳ್ತೀವಾ? ಖಂಡಿತ ಇಲ್ಲ.
ಹಾಗೇನೆ ನಾವು ಏನ್ ಮಾಡ್ತೀವಿ ಅಥವಾ ಕೆಲವೊಮ್ಮೆ ನಮ್ಮ ಬಜೆಟ್ ಇರುತ್ತೆ. ಆ ಬಜೆಟಲ್ಲೂ ಏನ್ ಮಾಡ್ತೀವಿ, ಅದ್ರಲ್ಲಿ ಯಾವ್ದು ಬೆಸ್ಟ್ ಇರುತ್ತೋ ಅದನ್ನ ನಾವು ಆಯ್ಕೆ ಮಾಡ್ತೀವಿ. "ಏ ಇಲ್ಲಪ್ಪ, ಅದಕ್ಕಿಂತ ಇದು ತುಂಬಾ ಚೆನ್ನಾಗಿದೆ" ಅಂತ. ರೈಟ್? ಅದೇ ತರ ನಾನು ನನ್ನ ಭಗವಂತನಿಗೆ ಅರ್ಪಿಸುವ ಪ್ರತಿಯೊಂದು ವಸ್ತುವು ಸಹ ಅಷ್ಟು ವಿಶೇಷವಾಗಿರಬೇಕು. ಆ ವಿಶೇಷ ಅಂದ್ರೆ ನೀನು ದುಡ್ಡು ಕಾಸಿನಿಂದ ವಿಶೇಷ ಅಲ್ಲ. ಭಕ್ತಿಯಿಂದ ವಿಶೇಷವಾಗಿರಬೇಕು. ಅಯ್ಯೋ! ಇಲ್ಲಪ್ಪ, ಇದು ಭಗವಂತನಿಗೆ ನಾನು ಅರ್ಪಿಸ್ತಾ ಇರೋದು. ಹಾಗಾಗಿ ಇದು ತುಂಬಾ ಮುಖ್ಯ. ಈ ರೀತಿ ಅಂದ್ರೆ ಎಷ್ಟು ಸುಂದರವಾಗಿ ಹೇಳ್ತಾನೆ ಅಂದ್ರೆ, ತಮಹಂ ಭಕ್ಷ್ಯ ಪ್ರವೃತ್ತಂ ಅಂದ್ರೆ ಭಕ್ತಿಯಿಂದ ನೀನು ತರಬೇಕು. ಇಲ್ಲಿ ಪ್ರವಶ್ಯತಿ ಅಂದ್ರೆ ತರಬೇಕು. ಪ್ರ ಪ್ರಹೃತಂ ಅಂದ್ರೆ ಕೊಡ್ಬೇಕು. ನೀನು ಕೇವಲ ಭಕ್ತಿಯಿಂದ ತರೋದಷ್ಟೇ ಅಲ್ಲ, ಭಕ್ತಿಯಿಂದ ಕೊಡೋದು ಮುಖ್ಯ. ಉದಾಹರಣೆ, ನೀವು ಅಂಗಡಿಗೆ ಹೋಗಿ ತುಂಬಾ ಏನೋ ಒಂದು ವಸ್ತು ತರ್ತೀರಾ. ಅದನ್ನ ನೀವು ಪ್ಯಾಕಿಂಗ್ ತುಂಬಾ ಚೆನ್ನಾಗಿ ಮಾಡ್ಬಿಟ್ಟು ಕಮ್ಮಿ ರೇಟಿಂದ ಕೊಟ್ಬಿಟ್ರೆ ಹೇಗಿರುತ್ತೆ? ಚೆನ್ನಾಗಿರಲ್ಲ. ಓಪನ್ ಮಾಡಿದ ತಕ್ಷಣ ಗೊತ್ತಾಗತ್ತೆ. ಅಲ್ವಾ? ಹಾಗೇನೆ ನಾವು ಭಕ್ತಿಯಿಂದ ತರೋದ್ರ ಜೊತೆ ಭಕ್ತಿಯಿಂದ ಕೊಟ್ಟಾಗ ಭಗವಂತ ಏನ್ ಮಾಡ್ತಾನೆ, ಅಶ್ನಾಮಿ ಸ್ವೀಕರಿಸುತ್ತೇನೆ. ಅಂದ್ರೆ ಸ್ವೀಕರಿಸೋದು ಅಷ್ಟೇ ಅಲ್ಲ, ಇಲ್ಲಿ ಆ ಸ್ವೀಕರಿಸ್ಬೇಕಾದ್ರೆ ಇಲ್ಲಿ ಭಗವಂತ ಒಂದು ಹೇಳ್ತಾ ಇದ್ದಾನೆ, ಪ್ರಯತ್ ಪ್ರಯತ್ನಾತ್ಮಾನಃ ಅಂದ್ರೆ ಕೊಡ್ಬೇಕು ಅಂದಾಗ ಭಕ್ತಿ ಬೇಕು, ಕರೆಕ್ಟ್. ಆದ್ರೆ ಭಕ್ತಿಯ ಜೊತೆ ಮನಸ್ಸು ಚೆನ್ನಾಗಿ ನಿಯಂತ್ರಿಸಿರ್ಬೇಕು. ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ನೀನು ಪತ್ರವನ್ನ ಕೊಡು, ಪುಷ್ಪವನ್ನ ಕೊಡು, ಫಲವನ್ನ ಕೊಡು, ಕೊನೆಗೆ ನೀರನ್ನ ಕೊಡು. ನೀನು ಏನನ್ನೇ ಕೊಟ್ಟರೂ ಸಹ ನೀನು ಅದರಲ್ಲಿ ನಿನ್ನ ಮನಸ್ಸು ಶುದ್ಧಿಯಾಗಿರಬೇಕು. ನೀನೊಂದು ನಾಮಸ್ಮರಣೆ ಮಾಡ್ತೀಯಾ? ನಾಮಸ್ಮರಣೆ ಮಾಡಬೇಕಾದ್ರೂ ಅಷ್ಟೇ ಅಲ್ಲಿ ನಿನಗೆ ಮೊದಲು ಭಕ್ತಿ ಇರಬೇಕು ಅಂತ ಇಲ್ಲಿ ಭಗವಂತ ನಮಗೆ ಇಂಚು ಇಂಚಾಗಿ ಹೇಳ್ತಾ, ಅದಕ್ಕೆ ಇದನ್ನ ವಿಜ್ಞಾನ ಅಂತ ಹೇಳ್ತಾ ಇರೋದು. ಹಾಗಾಗಿ ಇಲ್ಲಿ ನೀನು ಲಕ್ಷ ಲಕ್ಷ ತುಳಸಿಯನ್ನ ಪೂಜೆ ಮಾಡಬೇಡ ಅರ್ಜುನ. ಕೇವಲ ಲಕ್ಷ್ಯ ಇಟ್ಟು ದೇವರನ್ನ ಆರಾಧನೆ ಮಾಡು ಸಾಕು. ಇದರಿಂದ ನಾನು ಪ್ರಸನ್ನನಾಗ್ತೀನಿ ಅಂತ ಹೇಳ್ತಾನೆ. ಈ 9ನೇ ಅಧ್ಯಾಯದ ಸಾಕಷ್ಟು ವಿಶೇಷ ಶ್ಲೋಕಗಳಿದೆ. ಅದರಲ್ಲಿ ಅನನ್ಯಾಶ್ಚಿಂತಯಂತೋ ಮಾಂ ಇರ್ಬೋದು, ಅಥವಾ ಅಹಂ ಹಿ ಸರ್ವಯಜ್ಞಾನಾಂ ಇರ್ಬೋದು, ಅಥವಾ ಪತ್ರಂ ಪುಷ್ಪಂ ಫಲಂ ತೋಯಂ ಇರಬಹುದು. ಪ್ರತಿಯೊಂದರಲ್ಲೂ ಭಗವಂತ ನಮಗೆ ಇನ್ನಷ್ಟು ಮತ್ತಷ್ಟು ಕಣ್ಣಿನ ಆಪರೇಷನ್ ಮಾಡ್ತಾ ಇದ್ದಾನೆ. ಹಾಗಂತ ಮನಸ್ಸಿನ ಶುದ್ಧತೆ ಹೇಗ್ ಮಾಡ್ಕೊಳ್ಳೋದಪ್ಪ, ನಿನಗೆ ಇನ್ನೂ ಪ್ರೀತಿಯಿಂದ ನಾನು ನಿನಗೆ ಇನ್ನೂ ಎಷ್ಟು ಪ್ರೀತಿಸ್ಲಪ್ಪ ಅಂತ ನಮ್ಗೆಲ್ಲ ಗೊಂದಲ ಆಗುತ್ತೆ. ಆ ಗೊಂದಲಕ್ಕೆ ಮುಂದೆ ಭಗವಂತ ನಿವಾರಣೆಯನ್ನ ಕೊಡ್ತಾನೆ. ಅದು ಹೇಗೆ ಕೊಡ್ತಾನೆ ಅಂತ ಮುಂದೆ ನೋಡೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ಭಗವಂತ ನಮ್ಮೆಲ್ಲರಿಗೂ ಆ ಭಕ್ತಿಯಿಂದ ಪೂಜೆ ಮಾಡುವಂತಹ ಆ ಭಕ್ತಿಯನ್ನ ಕೊಡ್ಲಿ ಅಂತ ಆ ಭಗವಂತನಿಗೆ ಕೇಳ್ಕೊಳ್ಳೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.